ಹಾಲೆಲೂಯಾ. ಕಳೆದ ವಾರ ನಾವು ಎರಡು ಅಧ್ಯಾಯವನ್ನ ನಾವು ಅಭ್ಯಾಸ ಮಾಡ್ತಾ ಬಂದು ದೇವರ ವಾಕ್ಯದಲ್ಲಿ ನಾವು ಯಥಾ ಪ್ರಕಾರವಾಗಿ ಆದಿಕಾಂಡ ಪುಸ್ತಕವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ಕಳೆದ ವಾರ ಅಭ್ಯಾಸ ಮಾಡಿದಂತಹ ಆ ಅಧ್ಯಾಯಗಳಲ್ಲಿ 30 ಮತ್ತು 31ನೇ ಅಧ್ಯಾಯವನ್ನ ನಾವು ಅಭ್ಯಾಸ ಮಾಡ್ತಾ ಬಂದಾಗ ನಾವೇನನ್ನ ಕಲಿತು? 7 ಅಂಶಗಳನ್ನ ನಾವು ಕಲಿತು. ಏನಂತ? ಒಬ್ಬ ವಿಶ್ವಾಸಿ ಒಂದು ವೇಳೆ ಬೆಳಿಬೇಕಾದ್ರೆ ಅಥವಾ ಅವರು ಅಭಿವೃದ್ಧಿ ಆಗ್ಬೇಕಾದ್ರೆ 7 ಅಂಶಗಳು ಬಹಳ ಪ್ರಾಮುಖ್ಯತೆ ಎಂಬುದಾಗಿ. ಆ 7 ಅಂಶಗಳು ಯಾವ್ದ್ಯಾವುದು? ವಿಧೇಯತೆ, ಆಸೆ ಇರಬೇಕು ವಿಶ್ವಾಸಿಗಳಲ್ಲಿ. ಆಮೇಲೆ ಹಾಗೆ ಸುಮ್ಮನೆ ಇರಬಾರ್ದು, ಶ್ರಮೆಯಿಂದ ಕೆಲಸವನ್ನ ಮಾಡಬೇಕು. ಆಮೇಲೆ ನಂಬಿಕಸ್ಥರಾಗಿರಬೇಕು. ಮತ್ತಿನ್ನೇನು? ಆಮೇಲೆ ದೇವರು ನಮಗೆ ಒಂದು ಸ್ಥಳವನ್ನ ಕೊಟ್ಟಿರ್ತಾರೆ. ಆ ಸ್ಥಳದಿಂದ ನಾವೇನ್ ಮಾಡಬಾರದಂತೆ? ಹೊರಗಡೆ ಹೋಗಬಾರದು. ನೀನ್ ಇಲ್ಲೇ ಇರು ಎಂಬುದಾಗಿ ದೇವರ ವಾಕ್ಯ ಹೇಳಿದ್ರೆ ನಾವು ಹಾಗೇ ಇರಬೇಕು. ಮತ್ತೆ ಮುಂದೆ ಆಮೇಲೆ ಕುಟುಂಬಗಳಲ್ಲಿ ನಮ್ಗೇನಾದ್ರೂ ಅಭಿವೃದ್ಧಿ ಆಗ್ಬೇಕು, ನಾವು ಬೆಳವಣಿಗೆ ಆಗ್ಬೇಕು ಅಂದ್ರೆ ಏನಿರ್ಬೇಕಂತೆ? ಸಮಾಧಾನ ಇರಬೇಕು. ಎಲ್ಲಿ ಸಮಾಧಾನವನ್ನ ನಾವು ಕಳ್ಕೊಳ್ತೇವೋ ಅಲ್ಲಿ ಬೆಳವಣಿಗೆ ಇರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ. ಕೊನೆಯದಾಗಿ ನಾವು ನೋಡಿದ್ದೇನು? ಎಲ್ಲದಕ್ಕಿಂತ ಬಹಳ ಪ್ರಾಮುಖ್ಯವಾಗಿ ನಾವು ಬೆಳೀಬೇಕು ಅಥವಾ ನಾವು ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ರೆ ಯಾರೊಟ್ಟಿಗೆ ನಾವು ಸಂಬಂಧವನ್ನು ಇಟ್ಕೊಂಡಿರ್ಬೇಕು? ದೇವರೊಟ್ಟಿಗೆ ನಮ್ಮ ಸಂಬಂಧ ಅದಿರ್ಬೇಕು. ಯಾಕೋಬನು ದೇವರೊಟ್ಟಿಗೆ ಆತನ ಸಂಬಂಧವನ್ನ ಇಟ್ಕೊಂಡಿದ್ದ. ಹಾಗಾಗಿರೋದ್ರಿಂದ ಆತನು ಅಭಿವೃದ್ಧಿಯನ್ನು ಹೊಂದದ ಎಂಬುದಾಗಿ ನಾವು ನೋಡ್ತೇವೆ. ಅನೇಕರಿಗೆ ನಾನು ಈಗಾಗಲೇ ಹೇಳಿದೆ ನಿಮ್ಗೆ 32ನೇ ಅಧ್ಯಾಯವನ್ನ ನೀವು ಓದ್ಕೊಂಡು ಬನ್ನಿ ಅಂತೇಳಿ. ಓದ್ಕೊಂಡು ಬಂದ್ರ? ಏನಿದೆ 32ನೇ ಅಧ್ಯಾಯದಲ್ಲಿ? ಜೆನೆಸಿಸ್ ಚಾಪ್ಟರ್ 32. ಆಮೇಲೆ ಈ 32ನೇ ಅಧ್ಯಾಯದಲ್ಲಿ ಒಟ್ಟಾರೆ ಎಷ್ಟು ವಚನಗಳಿದೆ? How many verses do we have in the 32 chapters? 32ನೇ ಅಧ್ಯಾಯದಲ್ಲಿ 32 ವಚನಗಳಿವೆ. ಅಲ್ಲಿ ನಾವು ನೋಡ್ತಾ ಇದ್ದೋ ಏನಂತ? ದೇವರು 31ನೇ ಅಧ್ಯಾಯದಲ್ಲಿ ಹೇಳುವಂತದ್ದು ಏನಂದ್ರೆ, ನೀನು ಏನ್ ಮಾಡು ಅಂದ್ರೆ ನೀನು ಮತ್ತೆ ಎಲ್ಲಿಗೆ ಹೋಗ್ಬೇಕು? ನಿನ್ನ ಸ್ವದೇಶಕ್ಕೆ ನೀನು ಹೋಗು ಎಂಬುದಾಗಿ. ಹಾಗಾದ್ರೆ 32ನೇ ಅಧ್ಯಾಯಕ್ಕೆ ಬಂದಾಗ ಯಾಕೋಬನು ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಏನಂತ? ನಾನು ಹೋಗ್ಬೇಕು ಮತ್ತೆ ನನ್ನ ಸ್ವಂತ ಸ್ಥಳಕ್ಕೆ ಎಂಬುದಾಗಿ. ಹಾಗಾದ್ರೆ ಯಾಕೋಬನು ಆತನು 32ನೇ ಅಧ್ಯಾಯದಲ್ಲಿ ಹೋಗ್ತಾನೆ. ಆದ್ರೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ಆಗ್ತದೆ, ಮತ್ತೆ ಈ ಅಧ್ಯಾಯದಿಂದ ಕಲಿಯುವಂತ ಅಂಶಗಳು ಏನು, ದೇವರ ಮಕ್ಕಳಾಗಿರುವಂತ ನಾವು ಹೇಗಿರಬೇಕು ಎನ್ನುವಂಥದ್ದನ್ನ ನಾವು ನೋಡೋಣ. ಈಗಿನ ನಾವು ಕಲಿಯುವಂತ ವಿಷಯ ಏನೆಂಬುದಾಗಿ ನೋಡುವಾಗ ದ ಥೀಮ್ ಕಾಂಪ್ಲೈಯನ್ಸ್ ಟು ಬಿ ಬ್ಲೆಸ್ಡ್ ಆರ್ ಫಾರ್ಚೂನ್. ಅಂದ್ರೆ ಇನ್ನೊಂದು ಪದದಲ್ಲಿ ನಾವು ಹೇಳ್ಬೇಕಂದ್ರೆ ಸರೆಂಡರ್ ಟು ಬಿ ಬ್ಲೆಸ್ಡ್. ಅಂದ್ರೆ ಆಶೀರ್ವದಿಸಲ್ಪಡಬೇಕಾದ್ರೆ ನಾನು ಅನುಸರಣೆಯನ್ನ ಮಾಡಬೇಕು. ಅನುಸರಿಸುವುದರಿಂದಲೇ ದೇವರು ನನಗೆ ಆಶೀರ್ವಾದವನ್ನ ಕೊಡ್ತಾರೆ ಎಂಬುದಾಗಿ. ಒಂದು ವೇಳೆ ನಾವು ಅನುಸರಣೆಯನ್ನ ಮಾಡಲಿಲ್ಲ ಅಂದ್ರೆ ದೇವರು ನಮ್ಗೆ ಏನನ್ನ ಕೊಡೋದಿಲ್ವಂತೆ? ಆಶೀರ್ವಾದವನ್ನ ಕೊಡೋದಿಲ್ಲ. ಕೆಲವು ಸಾರಿ ಕೆಲವರು ಹಾಗೆ ಹಾಡು ಭಾಷೆಯಲ್ಲಿ ಹೇಳ್ತಾರೆ, ನೋಡು ಅವ್ನು ಮಾಡೋದೆಲ್ಲ ಅವರ ಅಪ್ಪನನ್ನೇ ಅನುಸರಿಸ್ತಾರೆ, ಅವರ ತಾಯಿಯನ್ನೇ ಅನುಸರಿಸ್ತಾರೆ. ನೋಡು ಎಲ್ಲೋ ಒಂದ್ ಕಡೆ ನೋಡ್ಬೇಕಾದ್ರೆ ಅವರನ್ನ ಪಾಸ್ಟರನ್ನೇ ಅನುಸರಿಸ್ತಾರೆ. ಕಾಂಪ್ಲೈಯನ್ಸ್ ಟು ಬಿ ಬ್ಲೆಸ್ಡ್ ಅಂದ್ರೆ ಕಾಂಪ್ಲೈಯನ್ಸ್ ಅಂತ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಅದು ಅನುಸರಣೆ. ಒಬ್ರು ಒಂದು ವೇಳೆ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿದ್ರೆ, ಕೆಲಸ ಮಾಡಿದ್ರೆ, ಅಥವಾ ಒಬ್ಬ ಡ್ರೈವರು ತನ್ನ ವಾಹನವನ್ನು ಅವನು ಚಲನೆ ಮಾಡಬೇಕಾದ್ರೆ ಅವನಿಗೆ ಕೆಲವು ಕಾಂಪ್ಲೈಯನ್ಸ್ ಇರ್ತದೆ, ಅಂದ್ರೆ ಅನುಸರಣೆ ಇರ್ತದೆ, ನಿಯಮಗಳಿರ್ತದೆ. ನೀವು ಹೀಗೆ ಓಡಿಸ್ಬೇಕು, ಅಥವಾ ಒಂದು ಕಂಪನಿಯಲ್ಲಿ ನಾವು ಇಷ್ಟು ಗಂಟೆಗೆ ಲಾಗಿನ್ ಆಗ್ಬೇಕು, ಇಷ್ಟು ಹೊತ್ತು ಕೆಲಸ ಮಾಡಬೇಕು. ಅದನ್ನ ಅನುಸರಿಸಿದ್ರೆ ಮಾತ್ರ ದ ಕಂಪನಿ ವಿಲ್ ಬಿ ಪೇ. ಆ ಸಂಸ್ಥೆ ಏನ್ ಮಾಡ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಏನು ಸಂಭಾವನೆಯನ್ನು ಕೊಡಬೇಕೋ ಅದನ್ನ ಕೊಡೋದು. ಒಂದು ವೇಳೆ ಒಬ್ಬ ಚಾಲಕ ತನಗಿರುವಂತ ನಿಯಮಗಳನ್ನ ಅವನು ಅನುಸರಣೆ ಮಾಡದೆ ಹೋದ್ರೆ ಅದೇನಾಗುತ್ತೆ? ಈಗ ಸಹೋದರ ಹೇಳ್ತಾ ಬಂದ್ರು, ಏನಾಗುತ್ತೆ? ಅದು
ಅನಾಹುತಕ್ಕೆ ಕಾರಣವಾಗುತ್ತೆ. ಒಂದು ಕ್ರಿಸ್ತಿಯ ಕುಟುಂಬ ಒಂದು ವೇಳೆ ದೇವರ ವಾಕ್ಯವನ್ನ ಅನುಸರಿಸದೆ ಹೋದರೆ, ದೇವರ ವಾಕ್ಯವನ್ನು ಒಂದು ವೇಳೆ ಪರಿಪಾಲನೆ ಮಾಡದೆ ಹೋದರೆ, ಆಶೀರ್ವಾದಕ್ಕಿಂತ ಯಥೇಚ್ಛವಾಗಿ ಆಗುವಂಥದ್ದು ಏನಂದ್ರೆ ಅದು ಅಪಘಾತಗಳೇ. ಹಾಗಾದ್ರೆ ಈ ಅಧ್ಯಾಯವನ್ನ ನಾವು ಅಭ್ಯಾಸ ಮಾಡೋದಕ್ಕಿಂತ ಮೊದಲು ಇನ್ನೊಂದು ಪದವನ್ನ ನಾನು ಹೇಳಿದೆ, ಏನಂದ್ರೆ ಸರೆಂಡರ್ ಟು ಬಿ ಬ್ಲೆಸ್ಡ್. ಅಂದ್ರೆ ನಮ್ಮನ್ನೇ ನಾವು ಒಂದು ವೇಳೆ ಒಪ್ಪಿಸಿ ಕೊಟ್ಟರೆ ದೇವರು ನಮಗೆ ಏನನ್ನ ಮಾಡ್ತಾರೆ? ಆಶೀರ್ವಾದವನ್ನ ಅನುಗ್ರಹಿಸಿಕೊಡ್ತಾರೆ. ಆಶೀರ್ವದಿಸಲ್ಪಡಲು ಅನುಸರಣೆ ಅಥವಾ ಒಪ್ಪಿಸಿ ಕೊಟ್ಟರೆ ಆಶೀರ್ವಾದ ಎಂಬುದಾಗಿ ಈ ದಿನ ನಾವು ಕಲಿತೇವೆ. ನಾವು ನಿಮ್ಮ ಉಜ್ಜೀವನ ಗೀತೆಗಳಲ್ಲಿ ಒಂದು ಹಾಡಿದೆ. ಉಜ್ಜೀವನ ಗೀತೆಗಳಲ್ಲಿ 80 ಇದೆಯಾ? ಏನಿದೆ ಹಾಡಿ, ಎಲ್ಲರೂ ಹೇಗೆ ಆಡ್ತೀರ ನೋಡ. ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಇನ್ನೊಂದ್ಸರಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಆ ಹಾಡನ್ನು ನಾವು ಒಂದು ವೇಳೆ ಗಮನಿಸಬೇಕಾದ್ರೆ ಒಪ್ಪಿಸಿ ಕೊಟ್ಟಿರುವೆ. The Lord has surrendered himself. ಕರ್ತನಾದಂತ ಯೇಸು ಕ್ರಿಸ್ತನು ತನ್ನನ್ನೇ ತಾನು ಒಪ್ಪಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. He has surrendered to be blessed. ಆತನು ಮನುಷ್ಯರ ಆಶೀರ್ವಾದಕ್ಕಾಗಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡ್ತೇವೆ. ಆತನು ತಂದೆಯಾದಂತ ದೇವರು ಏನನ್ನ ಆತನು ಅನುಸರಣೆ ಮಾಡಬೇಕೆಂಬುದಾಗಿ ಆತನಿಗೆ ಕಳಿಸಿದರೋ ಆ ಎಲ್ಲಾ ಸಂಗತಿಗಳನ್ನ ಆತನು ಏನು ಮಾಡ್ದ? ಅನುಸರಿಸಿ ಆತನು ನಡೆದನು ಎಂಬುದಾಗಿ. ಹಾಗಾದ್ರೆ ದೇವರ ವಾಕ್ಯವನ್ನು ನಾವು ಗಮನಿಸಬೇಕಾದ್ರೆ ಕಳೆದ ವಾರ ನಾವು ಕಲಿತಂತ ವಿಷಯಗಳನ್ನ ನಾವು ಅಭ್ಯಾಸ ಮಾಡ್ತಾ ಸ್ವಲ್ಪ ಮೆಲುಕು ಆಗ್ತಾ ಹೋಗೋಣ. 7 ಮತ್ತು 7 14 ವರ್ಷ ಯಾಕೋಬನು ಕಷ್ಟಪಟ್ಟದ್ದು ಯಾವುದಕ್ಕೆ? ಆತನ ಮದುವೆಗಾಗಿ. 7 ಮತ್ತು 7 ವರ್ಷ ಆತನು ತನ್ನ ಮದುವೆಗಾಗಿ ಆತನ ಕಷ್ಟವನ್ನ ಪಡ್ತಾನೆ. ಮದುವೆಯಾಯಿತು. ಮದುವೆಯಾದ ಮೇಲೆ ಮಕ್ಕಳಾಯಿತು. ಸುಮಾರು 11 ಮಕ್ಕಳನ್ನ ದೇವರು ಯಾಕೋಬನಿಗೆ ಅನುಗ್ರಹಿಸಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಆತನ ಪತ್ನಿಯರೊಟ್ಟಿಗೆ ಮತ್ತೆ ಆತನ ಪತ್ನಿಯರ ದಾಸಿಯರೊಟ್ಟಿಗೆ ಸುಮಾರು 11 ಮಕ್ಕಳು ಅಲ್ಲಿ ಜನ್ಮವನ್ನ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಅದಾದ ಮೇಲೆ ನಾವು ದೇವರ ವಾಕ್ಯದಲ್ಲಿ ಅಭ್ಯಾಸ ಮಾಡ್ತಾ ಬಂದು ಆತನು ಎಷ್ಟು ವರ್ಷಗಳ ಕಾಲ ಕಷ್ಟಪಟ್ಟನೋ? 20 ವರ್ಷಗಳ ಕಾಲ. ಹಾಗಾದ್ರೆ ಉಳಿದಂತ 6 ವರ್ಷ ಯಾಕೆ ಕಷ್ಟಪಟ್ಟ? ವೈ ಜೇಕಬ್ ವಾಸ್ ಸ್ಟ್ರಗಲ್ ಅನದರ್ 6 years. ಯಾಕೆ ಆತನು ಕಷ್ಟವನ್ನು ಪಟ್ಟ? ಇನ್ನೂ 6 ವರ್ಷಗಳು. ಯಾಕೆ? ತನ್ನ ಕುಟುಂಬಕ್ಕಾಗಿ. ಆದಿಕಾಂಡ 31ನೇ ಅಧ್ಯಾಯ 41ನೇ ವಚನ, ಜೆನೆಸಿಸ್ ಚಾಪ್ಟರ್ 31 verse 41. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು. ಓಕೆ. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷ. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ ನಾನು ಏನ್ ಮಾಡಿದೆ? 14 ವರ್ಷಗಳು ನಾನು ಕಷ್ಟಪಟ್ಟೆ. ಆಮೇಲೆ ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವೂ ಸೇವೆ ಮಾಡಿದ್ದೇನೆ. 6 ವರ್ಷವೂ ಸಹ ಆತನ ಏನು ಮಾಡ್ದ? ಸೇವೆಯನ್ನ ಮಾಡ. ಮೊದಲು ಸಂಸಾರವನ್ನ ಕಟ್ಕೊಳ್ಬೇಕಾದ್ರೆ ಆತನು 14 ವರ್ಷ ಆತನು ಕಷ್ಟಪಡ್ತಾನೆ. ಆಮೇಲೆ ಸಂಸಾರಕ್ಕೆ ಮತ್ತೆ ಆತನ ಮಾವನಿಗೆ ಆಸ್ತಿಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಥವಾ ಆಸ್ತಿಗೋಸ್ಕರ ಆತನ ಏನ್ ಮಾಡ್ತಾನೆ? ಸುಮಾರು 6 ವರ್ಷಗಳ ಕಾಲ ಆತನ ಏನ್ ಮಾಡ್ತಾನೆ? ಕಷ್ಟಪಡುವಂಥದ್ದನ್ನ ನಾವು ನೋಡ್ತೇವೆ. ಇವತ್ತು ನಾವುಗಳು ಎಷ್ಟು ವರ್ಷಗಳ ಕಾಲ ಕಷ್ಟಪಡ್ತಾ ಇದ್ದೇವೆ? ಅನುಸರಿಸೋದೇ ಕಷ್ಟ. ಕೆಲವು ಸಾರಿ ದೇವರ ವಾಕ್ಯವನ್ನ ಪಾಲನೆ ಮಾಡೋದೇ ಕಷ್ಟ. ಕೆಲವರು ಒಂದು ವೇಳೆ ಕುಳಿತಿರುವಂತವರು ಈ ವಾಕ್ಯ ನನಗೇ ಅನ್ಕೊಳ್ಬಹುದು. ಎಲ್ಲರಿಗೂ ಅದು ದೇವರ ವಾಕ್ಯ ಏನದು? ಅದು ಇಬ್ಬಾಯಿ ಕತ್ತಿ. ಹಾಗಂದ್ರೆ ಏನು ಇಬ್ಬಾಯಿ ಕತ್ತಿ ಅಂದ್ರೆ? 2 ಕಡೆ ಅದು ತೂರುವಂತದ್ದು. ಹಾಗಾಗಿರೋದ್ರಿಂದ ದೇವರ ವಾಕ್ಯವನ್ನು ಕಲಿಯುವಂತ ಸಂದರ್ಭದಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಕಷ್ಟ ಪಡಲಿಲ್ಲ ಅಂದ್ರೆ, ಅನುಸರಣೆ ಮಾಡಲಿಲ್ಲ ಅಂದ್ರೆ
ನಮ್ಮನ್ನೇ ನಾವು ಒಪ್ಪಿಸಿಕೊಡ್ಲಿಲ್ಲ ಅಂದ್ರೆ ಯಾವುದೂ ಸಹ ಅದೇನಾಗುವುದಿಲ್ಲ, ಕೊಡಲ್ಪಡುವುದಿಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ ಆದಿಕಾಂಡ 31ನೇ ಅಧ್ಯಾಯ ಅದು 3ನೇ ವಚನದ ಮೊದಲನೇ ಭಾಗವನ್ನು ಓದುವಾಗ ಅಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳುವಂತದ್ದು, ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ಹೋಗು. ಇದೆಯಲ್ಲ ಅದು, ನೀನೆದ್ದು ಈ ದೇಶವನ್ನು ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಎಂದು ಹೇಳಿದನು. ಹಾಗಂದ ತಕ್ಷಣ ಲಾಬಾನ್ ವಾಸ್ ಹ್ಯಾಪಿ ಟು ಸೆಂಡ್ ಹಿಮ್. ಲಾಬಾನನ್ನು ಬಹಳ ಸಂತೋಷ ಪಟ್ಟ ಕಳಿಸ್ಕೊಡೋದಕ್ಕೆ. ಯಾಕೆ? ಅವನು ಹೇಳ್ತಾನೆ, ಲಾಬಾನ್ ಒಂದು ಮಾತು ಏನಂತ ಹೇಳ್ತಾನೆ ಹೇಳಿ, ನೀನಿರುವುದರಿಂದಲೇ ನನಗೇನೋ ಆಶೀರ್ವಾದ. ಹಾಗಾಗಿರೋದ್ರಿಂದ ನೀನೇನ್ ಮಾಡಪ್ಪ, ಹೋಗ್ಬೇಡ, ನೀನು ಇಲ್ಲೇ ಇರು. ಆದ್ರೆ ಮತ್ತೆ ನಾವು ಮುಂದೆ ನೋಡ್ತೇವೆ, ಇದೇ ಆದಿಕಾಂಡ 32ನೇ ಅಧ್ಯಾಯ 3ನೇ ವಚನದ 2ನೇ ಭಾಗಕ್ಕೆ ಬರುವಾಗ ಏನಾಗುತ್ತೆ ಅಲ್ಲಿ, ಈತನು ಸಿದ್ಧನಾಗ್ತಾನೆ. ಯಾರು? ಯಾಕೋಬನು ಹೋಗೋದಕ್ಕೆ. ಆದ್ರೆ 32ನೇ ಅಧ್ಯಾಯದಲ್ಲಿ ಏನಾಗುತ್ತೆ ನೋಡಿ. ಸೇಯೀರ್ ಸೀಮೆಗೆ ತನ್ನ ಅಣ್ಣನಾದ ಏಸಾವನ ಬಳಿಗೆ ದೂತರನ್ನು ಮುಂದೆ ಕಳುಹಿಸಿದನು. ಕಳಿಸುವಾಗ ಅವರಿಗೆ, ನೀವು ನನ್ನ ಪ್ರಭುವಾದ ಏಸಾವನ ಬಳಿಗೆ ಹೋಗಿ ಅವನಿಗೆ, ನನ್ನ ಸೇವಕನಾದ ಯಾಕೋಬನು ಇಷ್ಟು ದಿವಸ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಸಾಕು. ಅಲ್ಲಿ ನಾವು ನೋಡ್ತೇವೆ, ಜೇಕಬ್ ವಾಸ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಹಿಮ್ಸೆಲ್ಫ್ ಟು ಮೀಟ್ ಹಿಸ್ ಬ್ರದರ್. ಅಲ್ಲಿ ನಾವು ನೋಡ್ತೇವೆ ಏನೆಂಬುದಾಗಿ ಹೇಳುವಾಗ, ಯಾಕೋಬನು ತನ್ನ ಅಣ್ಣನಾದಂತ ಏಸಾವನನ್ನ ಎದುರುಗೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳಿರುವಂತದ್ದು ಅಥವಾ ದೇವರು ಹೇಳಿರುವಂತದ್ದು, ದೇವದೂತರು ಕಳಿಸ್ತಾ ಇರುವಂತ ಮಾತು ಏನೆಂಬುದಾಗಿ ಹೇಳುವಾಗ, ನೀನು ನಿನ್ನ ಹುಟ್ಟಿದ ದೇಶಕ್ಕೆ ನೀನು ಹೋಗು. ಹಾಗಾದ್ರೆ ಹುಟ್ಟಿದ ದೇಶಕ್ಕೆ ಹೋಗ್ಬೇಕಾದ್ರಲ್ಲಿ ಯಾರು ಇರ್ತಾರೆ? ಏಸಾವ ಇರ್ತಾರೆ. ಇರ್ಲಿ ಬಿಡಿ, ಅಣ್ಣ ತಾನೆ. ಏನ್ ಮಾಡಿರ್ತಾನೆ ಅವನು? ಮೋಸ ಮಾಡಿ ಬಂದಿರ್ತಾನೆ. ಯಾಕೋಬ ಎನ್ನುವ ಪದದ ಅರ್ಥ ಏನು ಗೊತ್ತಾ? ಮೋಸಗಾರ. ಚೀಟರ್, ಮೋಸಗಾರ. ಆತನಿಗೆ ಏನಾಯ್ತು ಅಂದ್ರೆ, ನಾನು ಮೋಸ ಮಾಡಿ ಬಂದಿರೋದ್ರಿಂದ ಮತ್ತೆ ನನ್ನ ಅಣ್ಣನನ್ನ ನಾನು ಎದುರುಗೊಳ್ಬೇಕು. ಹಾಗಾದ್ರೆ ನಾನು ಎದುರುಗೊಳ್ಳಬಹುದಾ ಅವನನ್ನ? ಎಷ್ಟು ಕೋಪ ಇರ್ತದೋ ಗೊತ್ತಿಲ್ಲ. ಕೆಲವು ಸಾರಿ ಅಪ್ಪ ಅಮ್ಮ ಮನೇಲಿ ವೆಯ್ಟ್ ಮಾಡ್ತಾ ಇರ್ತಾರೆ, ಮಕ್ಳೇನಾದ್ರು ಲೇಟಾಗಿ ಬಂದ್ರೆ ಎಲ್ಲೋಗಿದ್ದಾನೆ ಅಂತ. ಅದಕ್ಕಿಂತಲೂ 100ರಷ್ಟು ಕೋಪ ಏಸಾವನಲ್ಲಿ ಒಂದು ವೇಳೆ ಇತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಯಾಕೋಬ ಬಹಳ ಬುದ್ಧಿವಂತ. ಆತನ ಏನ್ ಮಾಡ್ತಾ ಇದ್ದಾನೆ? he was prepared himself. ಹೇಗೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡ? ಮೊದಲನೇದಾಗಿ ಆತನು ಹೋಗ್ತಾ ಇಲ್ಲ. ಯಾರನ್ನ ಕಳಿಸ್ತಾ ಇದ್ದಾನೆ? ತನ್ನ ಸೇವಕರನ್ನ ಕಳಿಸ್ತಾ ಇದ್ದಾನೆ. ಏನಂತ? ನೀವು ಹೋಗ್ಬಿಟ್ಟು ನನ್ನ ಅಣ್ಣನಾದಂತ ಏಸಾವನಿಗೆ ತಿಳಿಸಿ. ಏನಂತ ತಿಳಿಸ್ಬೇಕು? ನಿನ್ನ ತಮ್ಮನಾದಂತ ಯಾಕೋಬನು ಆತನು ಬರುತ್ತಾನೆ. ಎಷ್ಟು ವರ್ಷ ಆದ್ಮೇಲೆ? ಆಫ್ಟರ್ ಲಾಂಗ್ 20 years, 20 ವರ್ಷಗಳಾದ ಮೇಲೆ ಆತನು ಬರ್ತಾನೆ ಎಂಬುದಾಗಿ. ಮುಂದೆ 6ನೇ ವಚನದ ಮಧ್ಯಭಾಗ ಓದಿ. 32ನೇ ಅಧ್ಯಾಯ 6ನೇ ವಚನದ ಮಧ್ಯಭಾಗ. ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಅವನು ತನ್ನೊಂದಿಗಿದ್ದ ಜನರನ್ನು, ಕುರಿದನ ಒಂಟೆಗಳನ್ನು 2 ಪಾಳೆಯ ಮಾಡಿ 6ನೇ ಅಧ್ಯಾಯ 6ನೇ ವಚನ. ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ. ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು, ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರ್ತಾನೆ. ಒಂದು ವೇಳೆ ಸೆಥೋಸ್ಕೋಪ್ ತರ ಹೊಡ್ಕೊತಾ ಇದೆಯೋ ಏನೋ ಗೊತ್ತಿಲ್ಲ. ಸೆಥೋಸ್ಕೋಪ್ ಡಾಕ್ಟರ್ ಒಂದು ವೇಳೆ ಅದನ್ನ ಕಿವಿಯಲ್ಲಿ ಇಟ್ಕೊಂಡು ಹೃದಯದ ಬಡಿತವನ್ನು ನೋಡ್ಬೇಕಾದ್ರೆ ಹೇಗಿರ್ತದೆ ಅದು? ಡಾಕ್ಟರ್ ಮೀನು, ಹೌ ದ ಸೌಂಡ್ ವುಡ್ ಬಿ? ಲಬ್ಡ, ಸೇಮ್ ಲಬ್ಡ. ಆದ್ರೆ 400 ಜನರನ್ನ ಆತನು ಕರೆದುಕೊಂಡು ಬರ್ತಾ ಇದ್ದಾನೆ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಎನ್ನುವಾಗ ಯಾಕೋಬನ ಸ್ಥಿತಿ ಏನಾಗ್ತದೆ? 20 ವರ್ಷ ಕಷ್ಟಪಟ್ಟಿದ್ದಾನೆ. ದೇವರು ಹೇಳಿದ ಹಾಗೆ ಆತನು ತನ್ನ ಹುಟ್ಟಿದ ದೇಶಕ್ಕೆ ಹೋಗ್ಬೇಕೆಂಬುದಾಗಿ ತೀರ್ಮಾನ ಮಾಡಿಕೊಂಡಿದ್ದಾನೆ. ಆ ಸಂತೋಷ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಏನಾಗ್ತಾ ಇದೆ? ಬಹಳ. 7ನೇ ವಚನ ಓದಿ. 7ನೇ ವಚನದ ಮೊದಲನೇ ಭಾಗ.
ಯಾಕೋಬನಿಗೆ ಯಾಕೋಬನಿಗೆ ಬಹು ಭಯವೂ ಕಳವಳ ಉಂಟಾದವು. ಯಾಕೋಬನಿಗೆ ಬಹು ಭಯವೂ ಕಳವಳವು ಉಂಟಾದವು. ಒಂದು ಕಡೆ ಭಯ, ಇನ್ನೊಂದು ಕಡೆ ಗಲಿಬಿಲಿ. ಅಯ್ಯೋ, ಏನ್ ಮಾಡುದು, ನಾನು ಹೋಗ್ಬೇಕಾ ಬೇಡವಾ? ದೇವರು ಹೇಳಿದ್ದು ನನಗೆ, ನೀನು ಹುಟ್ಟಿದಂತ ದೇಶಕ್ಕೆ ಹೋಗು ಎಂಬುದಾಗಿ. ಹಾಗಾದ್ರೆ ಈಗ ನಾನು ಹೋಗ್ಲಾ ಬೇಡವಾ ಎನ್ನುವಂತ ಸಮಯ. ಆಗ ಮತ್ತೆ ಜೇಕೋಬ್ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಹಿಮ್ಸೆಲ್ಫ್ ಇನ್ ಎ ಡಿಫರೆಂಟ್ ವೇ. ಬಹಳ ವಿಭಿನ್ನವಾದಂತ ರೀತಿಯಲ್ಲಿ ಯಾಕೋಬನು ಆತನು ಮತ್ತೆ ಸಿದ್ಧಪಡಿಸಿಕೊಳ್ತಾನೆ ತನ್ನನ್ನು ತಾನು. ಹೇಗೆ? ತನಗಿದ್ದ ಆಸ್ತಿಯನ್ನೆಲ್ಲ ಅವನು ಏನ್ ಮಾಡ್ತಾನೆ? ಭಾಗ ಮಾಡ್ತಾನೆ. 2 ಭಾಗವನ್ನ ಮಾಡ್ತಾನೆ. ಯಾಕೆ ಮಾಡ್ತಾನೆ? ಯಾಕಂದ್ರೆ ಅವನು ಕಷ್ಟಪಟ್ಟಿದ್ದಾನಲ್ಲ, 6 ವರ್ಷಗಳ ಕಾಲ ಕಷ್ಟಪಟ್ಟು ಆತನು ಸಂಪಾದನೆ ಮಾಡಿರುವಂತದ್ದು. ಒಂದು ವೇಳೆ ನನ್ನ ಈ ಅಣ್ಣನಾದ ಏಸಾವನು ನನ್ನ ಮೇಲೆ ಬಿದ್ರೆ, ಒಂದು ಗುಂಪಿನ ಮೇಲೆ ಬಿದ್ರೆ ಇನ್ನೊಂದು ಗುಂಪು ಒಂದು ವೇಳೆ ಉಳ್ಕೊಳ್ಳುತ್ತದೆ. ಸಭೆಯೇ, ಇವತ್ತು ನಾವುಗಳು ಸಹ ನಾವು ಏನೇ ಮಾಡ್ಬೇಕಂದ್ರೆ ಮೊದಲು ನಮ್ಮನ್ನ ನಾವು ಸಿದ್ಧ ಮಾಡಿಕೊಳ್ಬೇಕು. ಯಾಕೋಬನು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ಬೇಕಾದಂತೆ ಎಲ್ಲಾ ಎಚ್ಚರಿಕೆಯ ಕ್ರಮಗಳನ್ನ ಆತನು ಅನುಸರಿಸ್ತಾ ಇದ್ದಾನೆ. ನಾವು ಮಾಡ್ತೇವಾ? ಮಾಡಬೇಕು. ದೇವರ ವಾಕ್ಯವನ್ನ ನಾವು ಓದುವಂತ ಸಂದರ್ಭದಲ್ಲಿ ಅದರಿಂದ ನಾವು ಕಲಿಯುವಂತ ಅಂಶಗಳು ಏನೆಂಬುದಾಗಿ ಹೇಳುವಾಗ, ಐ ಹ್ಯಾವ್ ಟು ಪ್ರಿಪೇರ್ ಇನ್ ಅಡ್ವಾನ್ಸ್. ಬಹಳ ತ್ವರಿತವಾದಂತ ರೀತಿಯಲ್ಲಿ ನಾನು ಮೊದಲೇ ಸಿದ್ಧಳಾಗಿ ನಾವೇನ್ ಮಾಡಬೇಕು ಇರಬೇಕು ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಅದಾದ ಮೇಲೆ 32ನೇ ಅಧ್ಯಾಯ ಅದೇ 9ನೇ ವಚನಕ್ಕೆ ಬರುವಾಗ, he was not only prepared, ಆತನು ಕೇವಲ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳಲಿಲ್ಲ, ಜೊತೆಗೆ ಆತನು ಏನನ್ನ ಮಾಡ್ದ? 9ನೇ ವಚನ, ಇದಲ್ಲದೆ ಅವನು ದೇವರನ್ನ ಏನ್ ಮಾಡಿದ? Jacob was prepared and he was also started praying. ಕೇವಲ ಆತನು ತನ್ನನ್ನು ಸಿದ್ಧಪಡಿಸಿಕೊಂಡದ್ದಲ್ಲ, ಆತನ ಏನ್ ಮಾಡ್ದ? ಪ್ರಾರ್ಥನೆಯನ್ನು ಸಹ ಮಾಡಿದ. ಕೆಲವು ಸಾರಿ ನಾವು ಮಾಡೋ ತಪ್ಪುಗಳು ಏನ್ ಗೊತ್ತಾ? ನಾವುಗಳು ಎಲ್ಲಾ ಸಿದ್ಧ ಮಾಡ್ಕೊಳ್ತೇವೆ, ಆದ್ರೆ ಏನನ್ನ ಮಾಡೋದಿಲ್ಲ, ಪ್ರಾರ್ಥನೆ ಮಾಡಿ. ಆದ್ರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ? both should go hand in hand. ಎರಡೂ ಸಹ ಜೊತೆಯಲ್ಲಿಯೇ ಇರಬೇಕು. ಒಂದು ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಬೇಕು, ಇನ್ನೊಂದು ನಾನು ಪ್ರಾರ್ಥನೆಯನ್ನ ಮಾಡಬೇಕು. 32ನೇ ಅಧ್ಯಾಯ 12ನೇ ವಚನ ಓದಿ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀ ನನಗೆ ಹೇಳಿದೆಯಲ್ಲವೇ ಅಂದನು. ಅಲ್ಲಿ ನಾವು ನೋಡ್ತೇವೆ, ಆತನು ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಮಾಡಿದಂತ ವಾಗ್ದಾನವನ್ನ ಜ್ಞಾಪಿಸ್ಕೊಳ್ತಾ ಇದ್ದಾನೆ ಯಾಕೋಬ. ನಾನು ಅನೇಕ ಸಾರಿ ನಿಮ್ಗಳಿಗೆ ಹೇಳಿದ್ದೆ, ಸಭೆಯಲ್ಲಿ ಹೇಳಿರುವಂತದ್ದು, ಜನವರಿಯಲ್ಲಿ ನಿಮಗೇನು ವಾಗ್ದಾನ ಬರ್ತದೋ ಆ ವಾಗ್ದಾನವನ್ನು ಇಟ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ತೀವಿ. ಇಲ್ಲಿ ಯಾಕೋಬನು ದೇವರು ಮಾಡಿದಂತ ವಾಗ್ದಾನವನ್ನ ಜ್ಞಾಪಿಸ್ಕೊಳ್ತಾ ಇದ್ದಾನೆ. ದೇವರೇ, ನೀನು ನನಗೆ ಮಾಡಿರುವಂತ ವಾಗ್ದಾನ ಏನೆಂಬುದಾಗಿ ನೋಡುವಾಗ, ನಿನಗೆ ಒಳ್ಳೆಯದನ್ನೇ ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದೆಯಲ್ಲವೇ ಅಂದ. ಆತನು ದೇವರೊಟ್ಟಿಗೆ ಮಾತನಾಡ್ತಾ ಇರುವಂತ ವಿಧ ನೋಡಿ ಎಷ್ಟು ಚೆನ್ನಾಗಿದೆ. ದೇವರು ಈ ರೀತಿ ಹೇಳಿದೆಯಲ್ಲ ಸ್ವಾಮಿ, ನನ್ನ ಅಣ್ಣ ಯಾಕೆ 400 ಮಂದಿಯನ್ನ ಆತನು ಕರ್ಕೊಂಡು ಬರ್ತಾ ಇದ್ದಾನೆ? ಒಂದು ಕಡೆ ಭಯ, ಒಂದು ಕಡೆ ಕಳವಳ, ಮತ್ತೊಂದು ಕಡೆ ಇವೆಲ್ಲವುಗಳ ಮಧ್ಯೆ ಆತನು ಕೂತು ಪ್ರಾರ್ಥಿಸುವಂತದ್ದನ್ನು. ಇಷ್ಟಲ್ಲದೆ ಯಾಕೋಬನು ಮತ್ತೆ ಒಂದು ಹೆಜ್ಜೆ ಮುಂದೆ ಹೋಗಿ ಆತನು ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾನೆ. ಹೇಗೆ ಗೊತ್ತಾ? ಯಾಕೋಬನ ಇದೇ ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 13, 14, 15 ಮತ್ತು 16ನೇ ವಚನವನ್ನು ಓದಿ. ಅವನ ರಾತ್ರಿಯಲ್ಲಿ ಇಳುಕೊಂಡು 200 ಆಡು, 20 ಹೋತ, 200 ಕುರಿ, 20 ಟಗರು ಮರಿಯೊಡನೆ ಹಾಲು ಕರೆಯುವ 30 ಒಂಟೆ, 40 ಆಕಳು,
10 ಹೋರಿ, 10 ಹೋರಿ, 20 ಹೆಣ್ಣು ಹೆಣ್ಣು ಕತ್ತೆ, ಕತ್ತೆ, 10 ಕತ್ತೆ ಮರಿ, 10 ಕತ್ತೆ ಮರಿ, ಇವುಗಳನ್ನ ತನ್ನ ಅಣ್ಣನಾದ ಏಸಾವನಿಗೆ ಕಾಣಿಕೆಯಾಗಿ ತೆಗೆದುಕೊಂಡನು. ಏಸಾವನಿಗೆ ಏನು ಮಾಡಿದ್ದಂತೆ? ಕಾಣಿಕೆಯಾಗಿ ತೆಗೆದುಕೊಂಡು ಅದನ್ನೇನ್ ಮಾಡ್ತಾನೆ? ತನ್ನ ಸೇವಕರ ಬಳಿಗೆ ಕೊಟ್ಟು ಆತ ಏನ್ ಮಾಡ್ತಾನೆ? ಕಳುಹಿಸ್ತಾನೆ. ನಾವು ಐ ಹ್ಯಾವ್ ಎ ಗುಡ್ ಆಫರ್. ನಿಮ್ಗಳಿಗೂ ಸಹ ಒಂದು ಆಫರ್ ಇದೆ ಸಭೆ. ಒಂದು ವೇಳೆ ಸರ್ಜಾಪುರ ಸೈಲೋಮ್ ಬ್ರದರನ್ ಸಭೆಗೆ ಬಂದ್ರೆ ನಿಮ್ಗಳಿಗೆ ಪ್ರತಿ ವಾರ ಏನಾದರೂ ಕೊಡ್ತಾರೆ. ಆಫರ್ ಇದೆ. ಏನ್ ಮಾಡ್ತೀರಾ? ಆಫರ್ ಇದೆ, ಬರ್ತೀರಾ? ಏನ ಆಫರ್ಗೋಸ್ಕರ? ಮತ್ತೆ ನೀವೇ ಹೇಳ್ತಾ ಇದ್ರೆ ಬರ್ತೀವಿ ಅಂತ. ದೇವರ ವಾಕ್ಯಕ್ಕೋಸ್ಕರ ಬರ್ತೀರಾ ಅಥವಾ ಆಫರ್ಗೋಸ್ಕರ ಬರ್ತೀರಾ? ದೇವರಿಗೋಸ್ಕರ ಬರ್ತೀರಾ ಅಥವಾ ಏನಾದ್ರು ಕೊಡ್ತಾರೆ ಅಂತ ಬರ್ತೀರಾ? ಇಲ್ಲಿ ಯಾಕೋಬನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ತನ್ನ ಅಣ್ಣನು 400 ಜನರ ಜೊಟ್ಟಿಗೆ ಬರ್ತಾ ಇದ್ದಾನೆ ಎಂಬುದಾಗಿ ತಿಳಿದು ಆತನ ಏನ್ ಮಾಡ್ತಾನೆ ಅಂದ್ರೆ, ಕೆಲವು ಆಫರ್ ಅನ್ನ ಕೊಟ್ಟು ತನ್ನ ಸೇವಕರ ಜೊತೆಗೆ ಕಳಿಸ್ತಾ ಇದ್ದಾನೆ. ಏನು? 200 ಆಡು, 20 ಹೋತ, 300 ಕುರಿ, 20 ಟಗರು, 30 ಒಂಟೆ, 40 ಆಕಳು, 10 ಹೋರಿ, 20 ಹೆಣ್ಣು ಕತ್ತೆ ಮತ್ತು 10 ಕತ್ತೆ ಮರಿ ಇವೆಲ್ಲವುಗಳನ್ನ ಕೊಟ್ಟು ಆತನ ಕಳಿಸ್ತಾ ಇದೆ. ಈಸ್ ಆಫರಿಂಗ್. ಇದು ಒಂದು ವೇಳೆ ಆಫರ್, ಈಸ್ ಇಟ್ ಎ ಬ್ರೈಬ್? ಒಂದು ವೇಳೆ ಇದು ಕೊಡ್ತಾ ಇರುವಂತ ಉಡುಗೊರೆನಾ ಅಥವಾ ಕೊಡ್ತಾ ಇರುವಂತ ಲಂಚನ? ಲಂಚ. ಯಾಕೆ? ತನ್ನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಆತನು ಕೊಡ್ತಾ ಇರುವಂತದ್ದು. ಕೆಲವು ಸಾರಿ ಅನೇಕರು ಕೆಲವರಿಗೆಲ್ಲ ಕೊಟ್ಟು ಅವರ ಮನಸ್ಸನ್ನು ಒಲಿಸ್ಕೊಂಡ್ಬಿಡ್ತಾರೆ. ಇದು ಸಭೆಗಳಾಗಿರಬಹುದು ಅಥವಾ ಹೊರಗಡೆ ಆಗಿರಬಹುದು. ನಾನು ನಿಮ್ಗೆ ಇದನ್ನ ಕೊಡ್ತೀನಿ, ಇದನ್ನ ಮಾಡಬೇಡಿ. ಅದು ದೇವರ ವಾಕ್ಯ ಹೇಳ್ತಾ ಇದೆ, ತನ್ನ ಭಯವನ್ನ ಅಥವಾ ತನ್ನ ಕಳವಳವನ್ನ ಆತನು ಹೋಗಲಾಡಿಸಿಕೊಳ್ಳುವುದಕ್ಕೆ, ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕೆ ತನ್ನ ಅಣ್ಣನಾದಂತ ಏಸಾವನಿಗೆ ತನ್ನ ಸೇವಕರೊಟ್ಟಿಗೆ ಆತನು ಕಳಿಸ್ತಾ ಇರುವಂತಹ ವಸ್ತುಗಳು ಉಡುಗೊರೆಯಂತೂ ಅಲ್ಲವೇ ಅಲ್ಲ. ಯಾಕಂದ್ರೆ ನಾನು ಕೂತ್ಕೊಂಡು ಓದುವಂತ ಸಂದರ್ಭದಲ್ಲಿ ನಾನು ಗಮನಿಸ್ತೀನಿ, ಕೆಲವು ಸರಿ ಓದ್ತಾ ಇರ್ತೀನಿ, ನನ್ನ ಮಗನ ಜ್ಞಾಪಿಸ್ತಾನೆ. ಏನಂತಂದ್ರೆ, ಪಾಪ ಐ ನಾಟ್ ಗೋಯಿಂಗ್ ಟು ಸ್ಲೀಪ್. ಏನೋ ನೋಡ್ತಾ ಇರ್ತಾನೆ. ನಾನು ಕೆಲವು ಸಾರಿ ಕಣ್ಣನ್ನು ಮುಚ್ತಾ ಇರ್ತೀನಿ ಓದ್ಬೇಕಾದ್ರೆ. ಆದ್ರೆ ನಾವು ಗಮನಿಸಿ ನಾವು ಓದ್ತಾ ಇರ್ಬೇಕಾದ್ರೆ ಅನೇಕ ಸತ್ಯಾಂಶಗಳನ್ನ ನಾವು ತಿಳ್ಕೊಳ್ತೇವೆ. ಅದಕ್ಕೆ ನಾನು ನಿಮಗೆ ಮೆಸೇಜ್ ಹಾಕಿದ್ದು 32ನೇ ಅಧ್ಯಾಯವನ್ನು ಓದ್ಕೊಂಡು ಬನ್ನಿ ಅಂತ. ಒಂದು ವೇಳೆ ಎಷ್ಟು ಜನರು ನೀವು ಓದಿದ್ರೋ ಗೊತ್ತಿಲ್ಲ. ಓದಿದ್ರೆ ಇದನ್ನೆಲ್ಲ ಹೇಳ್ಬಿಡ್ತಾ ಇದ್ರಿ. 200 ಆಡು, 40 ಆಕಳು, 30 ಒಂಟೆ, 20 ಟಗರು, 300 ಕುರಿ, 20 ಹೋತ, 10 ಹೋರಿ, 20 ಹೆಣ್ಣು ಕತ್ತೆ ಮತ್ತು 10 ಕತ್ತೆ ಮರಿಗಳನ್ನ ಕೊಟ್ಟ ಬ್ರದರ್ ಅಂತ ಹೇಳ್ತಾ ಇದ್ದೆ. ಗೊತ್ತಿಲ್ಲ ಎಷ್ಟು ಜನರು ಓದಿದ್ರು. 3 ಜನರು ನನಗೆ ಮೆಸೇಜ್ಗೆ ರಿಪ್ಲೈ ಮಾಡಿದ್ರು, ಕೈ ಹಾಕಿದ್ರು, ಕೈ ಮುಗಿದ್ರು ಗ್ರೂಪ್ ಅಲ್ಲಿ. ಓದಬೇಕು, ದೇವರ ವಾಕ್ಯವನ್ನ ಓದಬೇಕು. ಹಾಗಾದ್ರೆ ಮುಂದೆ ಹೋಗೋಣ. ಆದಿಕಾಂಡ 32ನೇ ಅಧ್ಯಾಯ 24ನೇ ವಚನ ಇದೆಯಲ್ಲ, ಇದು ಈ ಅಧ್ಯಾಯದ ಬಹಳ ಮುಖ್ಯವಾದಂತ ವಚನ. ಗೊತ್ತಾ ನಿಮ್ಗೆ? ಎಲ್ಲರೂ ಓದಿ ಯಾರಾದ್ರೂ ಅದನ್ನ. ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಯಾರೋ ಒಬ್ಬ ಪುರುಷನು ಅವನ ಸಂಗಡ ಹೋರಾಡಿದನು. 32ನೇ ಅಧ್ಯಾಯದ ಈ ಕೀ ವರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು 24ನೇ ವಚನದಲ್ಲಿ ಅಲ್ಲಿ ಹೋರಾಡ್ತಾ ಇದ್ದಾನೆ. ಆತನ ಹೋರಾಟದಲ್ಲಿ ಏನಿತ್ತು ಅಂದ್ರೆ, ತನ್ನನ್ನೇ ತಾನು ಒಪ್ಪಿಸಿಕೊಟ್ಟಿದ್ದ. He was surrendered himself in the battle. ತಾನು ಹೋರಾಡುವುದರಲ್ಲಿ ತನ್ನನ್ನೇ ತಾನು ಒಪ್ಪಿಸಿಕೊಟ್ಟಿದ್ದ. ತನ್ನನ್ನ, ದೇವರೇ ನನಗೆ ನೀನು ಮಾಡಲೇಬೇಕೆನ್ನುವಂತ ಹೋರಾಟ ಅಲ್ಲಿ ನಡೀತಾ ಇತ್ತು. ದೇವರ ಮಕ್ಕಳೇ, ದೇವರ ವಾಕ್ಯದಿಂದ ಅನೇಕ ಅಂಶಗಳನ್ನ ನಾವು ಕಲಿತೇವೆ. ಆದ್ರೆ ಒಂದನ್ನ ನಾವು ತಿಳ್ಕೊಳ್ಬೇಕು, ನಮ್ಮ ಬದುಕಿನಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಎಷ್ಟೋ ಸನ್ನಿವೇಶಗಳು ಬರ್ತದೆ ನಮಗೆ. ಎಂತಹ ಸನ್ನಿವೇಶ ಅಂದ್ರೆ, ಯಾಕೋಬನಿಗಿಂತ ಅಧಿಕವಾದಂತ ರೀತಿಯಲ್ಲಿ
ಬಹಳ ಕೆಟ್ಟದಾದಂತ ಪರಿಸ್ಥಿತಿಗೆ ನಾವು ಸಹ ಹೋಗಬಹುದು. He was in a danger situation. Jacob, ಯಾಕೋಬನು ಬಹಳ ಭಯಂಕರವಾದಂತ ಪರಿಸ್ಥಿತಿಯನ್ನ ಆತನು ಎದುರಿಸುವಂತವನಾಗಿದ್ದ. ಒಬ್ಬ ಬರ್ತಾ ಇದ್ದಾನೆ ಏಸಾವನು, ಮತ್ತೆ ಇನ್ನೊಬ್ಬ ಬರ್ತಾ ಇದ್ದಾನೆ ಅಂದ್ರೆ ಅಯ್ಯ ಇಬ್ಬರು ತಾನೇ ಎಂಬುದಾಗಿತ್ತು. ಆದ್ರೆ ಆತನು 400 ಜನರ ಸಮೇತ ಬರ್ತಾ ಇದ್ದಾನೆ ಎಂಬುದಾಗಿ ಯೋಚನೆ ಮಾಡುವಾಗ ಸ್ವಲ್ಪ ಆಲೋಚನೆಯನ್ನ ಮಾಡ್ತೀವಿ. ಇಂತಹ ಪರಿಸ್ಥಿತಿಯಲ್ಲಿ ಇವನ್ ನಾವು ಸಹ ಇರ್ತೇವೆ. ಒಂದು ಕಡೆ ಮನೆಯಲ್ಲಿರುವಂತಹ ಅನಾರೋಗ್ಯ ಇರಬಹುದು, ಅನೇಕ ಕಷ್ಟಗಳಿರಬಹುದು, ಕಣ್ಣೀರಿರಬಹುದು, ಬೇರ್ಪಡುವಿಕೆ ಇರಬಹುದು. ಅಯ್ಯೋ ನಾವೆಲ್ಲ ಒಟ್ಟಾಗಿಲ್ವಲ್ಲ ಎನ್ನುವಂತ ಚಿಂತೆ ಇರಬಹುದು. ಆದ್ರೆ ಎಲ್ಲಾ ಸನ್ನಿವೇಶ ಸಂದರ್ಭಗಳನ್ನ ನಾವು ನೆನೆಸಿಕೊಂಡ್ರೆ ಯಾಕೋಬನು ಹೋರಾಡಿದ ಹಾಗೆ ನಾವುಗಳು ಇಂಥ ಸ್ಥಿತಿಯಲ್ಲಿ ಹೋರಾಡ್ತೇವೆ. ಯಾಕೋಬನ ಬದುಕಿನಲ್ಲಿ 32ನೇ ಅಧ್ಯಾಯ ಅದು ಬಹಳ ವಿಶೇಷವಾದಂತ ರೀತಿಯಲ್ಲಿ ಒಂದು ತಿರುಗಿ ಹಾಕಿಕೊಂಡು ಯೋಚನೆ ಮಾಡುವಂತಹ ಒಂದು ಸನ್ನಿವೇಶ. ಯಾಕೋಬನು ಏನ್ ಮಾಡ್ದ? ಆತನು ಲಾಬಾನನ್ನು ಬಿಟ್ಟ. ತನ್ನ ತಂದೆಯ ಮನೆಯ ಕಡೆಗೆ ಆತನು ಹೊರಟು ಹೋಗುವಂತ ಸಂದರ್ಭದಲ್ಲಿ ಆತನು ಜ್ಞಾಪಿಸಿಕೊಳ್ಳುವಂತದ್ದು ಒಂದೇ, ನಾನು 20 ವರ್ಷಗಳು ನಾನು ಕಷ್ಟಪಟ್ಟೆ, ನನ್ನ ಅಣ್ಣನನ್ನ ನಾನು ಎದುರುಗೊಳ್ಳೋಣ. ಎಲ್ಲಾ ರೀತಿಯ ಅನೇಕ ಯೋಜನೆಗಳನ್ನ ಆತನು ಹಾಕಿಕೊಂಡು ಆತನ ಮುಂದೆ ಹೋದ. ಹೋಗುವುದಕ್ಕಿಂತ ಮುಂಚೆ ಆತನು ಪ್ರಾರ್ಥನೆಯನ್ನು ಮಾಡಿದ, ಆತನು ಹೋರಾಡಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ 24ನೇ ವಚನದಲ್ಲಿ. ಹಾಗಾದ್ರೆ ಈ ಅಧ್ಯಾಯದಿಂದ ನಾವು ಮೊದಲನೆಯದಾಗಿ ಕಲಿಯುವಂತ ವಿಷಯ ಏನೆಂಬುದಾಗಿ ನೋಡುವಾಗ, ಗಾಡ್ ಈಸ್ ಫಾರ್ ಎವರ್ ಜಸ್ಟ್. ದೇವರು ಯಾವಾಗಲೂ ಸಹ ಆತನ ನ್ಯಾಯವಂತನೇ ಆಗಿದ್ದಾನೆ. ಗೊತ್ತಾ ನಿಮಗೆ ಅದು? ದೇವರು ಯಾವಾಗಲೂ ಸಹ ಆತನು ನ್ಯಾಯದ ಪರವಾಗಿ, ಯಾರು ಒಳ್ಳೆಯದನ್ನ ಮಾಡ್ತಾರೋ, ಯಾರು ಒಳ್ಳೆಯದಕ್ಕಾಗಿ ಕಷ್ಟಪಡ್ತಾರೋ ಅವರ ಪರವಾಗಿಯೇ ಆತನು ಇರ್ತಾನೆ ಎನ್ನುವಂಥದ್ದು ದೇವರು. ನಾವು ಜ್ಞಾನೋಕ್ತಿಗಳ ಪುಸ್ತಕ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 4ನೇ ವಚನ, ಆತನು ನಡೆಸುವುದೆಲ್ಲವೂ ಒಳ್ಳೆಯದೇ ಎಂಬುದಾಗಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ. ಡ್ಯೂಟ್ರಾನಮಿ ಚಾಪ್ಟರ್ 32 ವರ್ಸ್ 4. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ. ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದು ಇಲ್ಲ, ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಡೆಸುವುದೆಲ್ಲ ಅದೇನಂತೆ? ನ್ಯಾಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ. ಯಾಕೋಬನಿಗೆ ಹೇಳಿದಂಥದ್ದು ಏನಂದ್ರೆ, ಹುಟ್ಟಿದ ದೇಶಕ್ಕೆ ಹೋಗು. ಹಾಗಾದ್ರೆ ಯಾಕೋಬನಿಗೆ ನ್ಯಾಯವನ್ನು ತೀರಿಸುವಂತ ದೇವರು ಯಾರು? ಆತನನ್ನ ಕರೆದಾತನೇ. ಹಾಗಾಗಿರೋದ್ರಿಂದ ಆತನು ಏನ್ ಮಾಡ್ತಾ ಇದ್ದಾನೆ? ಆತನು ನಡೆಸುವುದೆಲ್ಲವೂ ಏನೋ ನ್ಯಾಯ. ಕೀರ್ತನೆಗಳ ಪುಸ್ತಕ 89ನೇ ಅಧ್ಯಾಯ 14ನೇ ವಚನ. ಸಾಮ್ಸ್ 89 ವರ್ಸ್ 14. ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ಥಿವಾರವು, ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ. ದೇವರ ವಾಕ್ಯ ಹೇಳುವಂತದ್ದು ಏನಂದ್ರೆ, ಒಂದು ವೇಳೆ ನಮ್ಮ ಪರಿಸ್ಥಿತಿ ಹೇಗೆ ಇದ್ದರೂ ದೇವರ ವಾಕ್ಯ ಹೇಳುವಂತದ್ದು, ಇಗೋ ಮಗನೇ ಮಗಳೇ, ನಾನು ನಿನಗೆ ನೀತಿ ನ್ಯಾಯಗಳನ್ನ ನಾನು ಕೊಡುತ್ತೇನೆ, ನಾನು ತೀರಿಸುತ್ತೇನೆ ಎಂಬುದಾಗಿ. ಕೆಲವು ಸಾರಿ ಅನ್ಬಹುದು, ಅಯ್ಯೋ ಬಹಳ ಕಷ್ಟ ಬದುಕು ಹೇಗೆ ಎಂಬುದಾಗಿ. ಆದ್ರೆ ದೇವರ ವಾಕ್ಯ ಹೇಳುವಂತದ್ದು, ಈಗ ನನ್ನ ನೀತಿ ನ್ಯಾಯಗಳನ್ನ ನಾನೇನ್ ಮಾಡ್ತೇನೆ, ನಿನಗೆ ಅಸ್ಥಿವಾರವಾಗಿ ಹಾಕಿಕೊಡ್ತೇನೆ. ಯಾಕೋಬನ ಅದಕ್ಕೆ ಹೇಳಿದ್ದು, ನನ್ನನ್ನು ನೀನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಆಗ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಚನ ಹೇಳುವಂಥದ್ದು, ಯೆಹೋವನು ನ್ಯಾಯ ಸ್ವರೂಪನಾದ ದೇವರು ಎಂಬುದಾಗಿ. ಕರ್ತನಾದಂತ ದೇವರು ಆತನು ಏನಂತೆ? ನ್ಯಾಯ ಸ್ವರೂಪನಾಗಿರುವಂತ ದೇವರು. ಗಾಡ್ ಈಸ್ ಫಾರ್ ಎವರ್ ಈಸ್ ಜಸ್ಟ್. ಎಲ್ಲಾ ಸನ್ನಿವೇಶ, ಎಲ್ಲಾ ಸಂದರ್ಭದಲ್ಲಿ ದೇವರು ಆತನು ಏನಾಗಿದ್ದಾನೆ? ಆತನು ನ್ಯಾಯವಂತನಾಗಿದ್ದಾನೆ, ಆತನು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನೇ ಮಾಡುವಂತವನಾಗಿದ್ದಾನೆ. ಆರ್ ವಿ ಸರೆಂಡರಿಂಗ್ ಟು ಬಿ ಬ್ಲೆಸ್ಡ್ ಲೈಕ್ ಜೇಕಬ್? ಯಾಕೋಬನ ಹಾಗೆ ನಾವೊಂದು ವೇಳೆ ಆಶೀರ್ವಾದವನ್ನ ಕಾಣಬೇಕಾದ್ರೆ, ಅಥವಾ ಈ ನ್ಯಾಯಾಧಿಪತಿಯಾಗಿರುವಂತಹ ದೇವರಿಂದ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾದ್ರೆ, ಆತನಿಗೆ ನಾವು ಒಪ್ಪಿಸಿಕೊಟ್ಟು ಯಾಕೋಬನ ಹಾಗೆ ನಾವು ಬದುಕ್ತಾ ಇದ್ದೇವೆ. ದೇವರು ಸರಿ, ಆತನು ಯಾವಾಗಲೂ ಆತನ ಸತ್ಯವಂತನೇ. ನಾವು
ಒಂದು ವೇಳೆ ನಾವು ಎಡವಿದ್ರೆ ನ್ಯಾಯವನ್ನು ನಾವು ಕೇಳೋದಿಕ್ಕೆ ಆಗುವುದಿಲ್ಲ. ಹಾಗಾಗಿರೋದ್ರಿಂದ ಅನೇಕ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಬದುಕಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನ ಮುಖಾಮುಖಿಯಾಗಿ ನೋಡುವಂತ ಸಂದರ್ಭ ಬರುತ್ತಾ? ಕೆಲವು ಸಾರಿ ಏನಾಗುತ್ತೆ ಅಂದ್ರೆ, ಕೆಲವರ ಮುಖವನ್ನ ನೋಡೋದಕ್ಕೆ ಕಷ್ಟ ಆಗುತ್ತೆ, ಅವ್ರನ್ನ ಫೇಸ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಹೇಗೆ? ಅಯ್ಯೋ ಹೇಗಪ್ಪ ಹೋಗ್ಲಿ, ನಾನು ಎಲ್ಲಿ ನಾನು ಹೋದ್ರೆ ಏನ್ ಅನ್ಕೊಳ್ತಾರೋ, ಹೌ ಡು ಐ ಫೇಸ್ ದೆಮ್, ಅವರನ್ನ ಹೇಗೆ ನಾನು ಫೇಸ್ ಮಾಡೋದು? ಯಾಕೋಬನ ಪರಿಸ್ಥಿತಿಯು ಅದೇ ಆಗಿತ್ತಲ್ಲ. ನನ್ನ ಅಣ್ಣನಾದಂಥ ಏಸಾವನನ್ನು ನಾನು ಹೇಗೆ ಎದುರುಗೊಳ್ಳೋದು? ಆದ್ರೆ ಆತನಿಗೆ ಗೊತ್ತಿತ್ತು, ದೇರ್ ಇಸ್ ಎ ಗಾಡ್ ಹೂ ಇಸ್ ಫಾರ್ ಎವರ್ ಜಸ್ಟ್. ನನ್ನನ್ನು ಕರೆದಂತ ದೇವರಿದ್ದಾನೆ, ಆತನು ಯಾವಾಗಲೂ ಏನನ್ನು ಕೊಡ್ತಾನೆ? ನ್ಯಾಯವನ್ನೇ ಆತನು ಕೊಡುವಂತವನಾಗಿದ್ದಾನೆ. ಹಾಗಾಗಿ ನಾನೇನ್ ಮಾಡೋಣ? ಹೋಗಿ ಭೇಟಿಯಾಗೋಣ. ನ್ಯಾಯ ಸ್ವರೂಪನಾದಂಥ ದೇವರೊಟ್ಟಿಗೆ ಆತನು ಹೇಳುವಂಥದ್ದು, ನೀನು ನನ್ನನ್ನ ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡೋದಿಲ್ಲ. ಆತನು ಪ್ರಾರ್ಥನೆ ಮಾಡುವಾಗ ಜ್ಞಾಪಿಸ್ಕೊಳ್ತಾನೆ, ದೇವರಿಗೆ ನೀನು ಹೇಳಿರುವಂಥದ್ದು ನನಗೆ ಜ್ಞಾಪಕ ಇದೆ, ಉಸುಬಿನ ಹಾಗೆ ನಿನ್ನನ್ನು ಆಶೀರ್ವದಿಸ್ತೇನೆ, ಅಥವಾ ನಿನ್ನ ಸಂತಾನವನ್ನು ನಾನು ಆಶೀರ್ವದಿಸ್ತೇನೆ. ಇದು ಮೊದಲನೇ ಸಂಗತಿ. ನಂಬರ್ 2, ಗಾಡ್ ಈಸ್ ರೈಟ್ ಇನ್ ಅವರ್ ಸಿಚುವೇಶನ್. ನಮ್ಮ ಎಲ್ಲಾ ಸಂದರ್ಭಗಳಲ್ಲಿ ದೇವರು ಮಾತ್ರ ಆತನು ಒಳ್ಳೆಯವನೇ. ಮೊದಲನೇದಾಗಿ ದೇವರು ಎಲ್ಲಾ ಸಂದರ್ಭದಲ್ಲಿ ನ್ಯಾಯವಂತನು, ಅದಕ್ಕೆ ಯಾಕೋಬನಿಗೆ ಆತನ ನ್ಯಾಯವನ್ನ ಆತನು ಕೊಡುವಂತವನು. ಎರಡನೇದಾಗಿ ನಾವು ನೋಡುವಂಥದ್ದು, ಗಾಡ್ ಈಸ್ ರೈಟ್ ಇನ್ ಅವರ್ ಸಿಚುವೇಶನ್. ನಮ್ಮ ಎಲ್ಲಾ ಸಂದರ್ಭ, ಸನ್ನಿವೇಶ, ಸಮಯ, ಎಲ್ಲಾ ಸಂದರ್ಭದಲ್ಲಿಯೂ ಆತನು ಸರಿಯಾದಂಥದ್ದೇ. ಅನೇಕ ಸಾರಿ ಅಂದ್ಕೊಳ್ಬಹುದು, ಅಯ್ಯೋ ನನ್ನ ಈ ಪರಿಸ್ಥಿತಿ, ನನ್ನ ಮನೆಯ ಕಷ್ಟ, ನನ್ನ ಕಣ್ಣೀರು, ನನ್ನ ಮನೆಯಲ್ಲಿ ರಕ್ಷಣೆಯನ್ನು ಹೊಂದಿಲ್ಲ ಯಾರುವೆ. ಈ ರಕ್ಷಣೆಯನ್ನು ಹೊಂದಿಲ್ಲ ಎನ್ನುವಂತ ಸಂದರ್ಭದಲ್ಲಿಯೂ ಸಹ ದೇವರು ಆತನು ಸರಿ. ಯಾಕಂದ್ರೆ ಆತನು ಎಲ್ಲರನ್ನ ರಕ್ಷಣಾ ಮಾರ್ಗಕ್ಕೆ ತರುವಂತವನಾಗಿದ್ದಾನೆ. ಯಾಕೆ ಗೊತ್ತಾ? ಮೊದಲು ನೀನು ರಕ್ಷಣೆಯನ್ನು ಹೊಂದು, ನಂತರ ನಿನ್ನ ಮನೆಯವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ಹಾಗಾಗಿರೋದ್ರಿಂದ ಯೇಸು ಸ್ವಾಮಿಯ ಬಳಿಗೆ ಮೊದಲು ನೀವು ಬರಬೇಕು. ಯಾಕಂದ್ರೆ ಈಸ್ ಆಲ್ವೇಸ್ ರೈಟ್ ಇನ್ ಆಲ್ ಅವರ್ ಸಿಚುವೇಶನ್. ನಮ್ಮ ಎಲ್ಲಾ ಸಂದರ್ಭ ಸನ್ನಿವೇಶಗಳಲ್ಲಿ ಆತನು ಸರಿಯಾದಂತಹ ದೇವರು. ಹಾಗಾಗಿರೋದ್ರಿಂದ ದೇವರ ವಾಕ್ಯದಲ್ಲಿ ನಾವು ಗಮನಿಸಬೇಕಾದದ್ದು ಏನೆಂದ್ರೆ, 4ನೇ ವಚನದಿಂದ 6ನೇ ವಚನ ತನಕ ಓದ್ತಾ ಬನ್ನಿ. 32ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನ ತನಕ. ಅವರಿಗೆ ಕಳಿಸುವಾಗ ಅವರಿಗೆ ನೀವು ಪ್ರಭುವಾದ ಏಸಾವನ ಬಳಿಗೆ ಹೋಗಿ, ಅವನಿಗೆ ನಿನ್ನ ಸೇವಕನಾದ ಯಾಕೋಬನು ಇಷ್ಟು ದಿವಸ ಲಾಬಾನನ ಬಳಿಯಲ್ಲಿ ವಾಸವಾಗಿದ್ದನು. ಅವನಿಗೆ ಎತ್ತು, ಕತ್ತೆ ಮುಂತಾದ ಪಶುಗಳ ಹಿಂಡುಗಳು, ದಾಸದಾಸಿ ಜನವು ಉಂಟಾದವು. ತಮ್ಮ ದೈವಬೇಕೆಂದು ಪ್ರಭುಗಳಿಗೆ ತಿಳಿಸುವುದಕ್ಕೆ ನಮ್ಮನ್ನ ಕಳಿಸಿದ್ದಾನೆಂದು ಹೇಳಿರಿ ಅಂದನು. ತರುವಾಯ ಆ ದೂತರು ಯಾಕೋಬನ ಬಳಿಗೆ ತಿರುಗಿ ಬಂದು, ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿದ್ದೇವೆ, ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಸಾಕು. ಅಲ್ಲಿ ನಾವು ನೋಡ್ತೇವೆ ಯಾವ ಸಂದರ್ಭದಾಗಿದೆ. ಯಾಕೋಬನು ಹೇಳ್ತಾ ಇದ್ದಾರೆ, ನೀವು ಹೋಗಿ ನಿನ್ನ ತಮ್ಮ ಬರ್ತಾನೆ ಎಂಬುದಾಗಿ ಹೇಳಿ. ಅವರು ಹೋಗ್ತಾರೆ, ಹೇಳ್ತಾರೆ ಏನಂತ? ಯಾಕೋಬನು ಇಷ್ಟು ದಿವಸ ಲಾಬಾನನ ಮನೆಯಲ್ಲಿ ವಾಸವಾಗಿದ್ದನು, 20 ವರ್ಷಗಳು ನಿಮ್ಮ ತಮ್ಮನಾದಂತ ಯಾಕೋಬನು ಲಾಬಾನನ ಮನೆಯಲ್ಲಿ ಇದ್ದ ಎಂಬುದಾಗಿ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಆ ಸಂದರ್ಭ ನೋಡಿ, ಅವನಿಗೇನೆಲ್ಲ ಇತ್ತು? ಎತ್ತು ಮುಂತಾದ ಎಲ್ಲಾ ಆಸ್ತಿಗಳು ಅವನಲ್ಲಿ ಇತ್ತು ಎಂಬುದಾಗಿ ಹೇಳುವಂತದನ್ನು ನಾವು ನೋಡ್ತೇವೆ. ಯಾವಾಗ ಅವರು ಅಲ್ಲಿ ಹೋಗಿ ತಿಳಿಸಿದ ನಂತರ ಮತ್ತೆ ಯಾಕೋಬನ ಬಳಿಗೆ ಬಂದವರು ಹೇಳಿ ಮಾಡ್ತಾರೆ, ನಿನ್ನ ಅಣ್ಣನಾದಂತ ಏಸಾವನ ಬಳಿಗೆ ನಾವು ಹೋಗಿದ್ದು, ವಿಷಯವನ್ನ ತಿಳಿಸಿದ್ದು, ನಿನ್ನ ತಮ್ಮನಾದಂತ ಯಾಕೋಬನು ಬರ್ತಾನೆ ಎಂಬುದಾಗಿ. ಆದ್ರೆ ಏಸಾವನು ಏನ್ ಮಾಡಿದ್ದಾನೆ? ಆತನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರ್ತಾನೆ. ವಾಟ್ ಎ ಸಿಚುವೇಶನ್ ಇಟ್ ಇಸ್! ಎಂತಹ ಸಂದರ್ಭ ಇದು! ಈ ಸನ್ನಿವೇಶದಲ್ಲಿ ದೇವರು ಹೇಗೆ ತನ್ನ ಮಗನಾದಂತ ಯಾಕೋಬನಿಗೆ ಆತನ ನ್ಯಾಯವನ್ನ ಕೊಡ್ತಾನೆ.
ದೇವರ ಮಕ್ಕಳೇ, ನಮ್ಮ ಸನ್ನಿವೇಶ ಸಂದರ್ಭಗಳು ಸಹ ಇದೇ ಆಗಿರಬಹುದು. ಕಣ್ಣೀರಾಗಬಹುದು, ರಕ್ಷಣೆ ಇಲ್ಲದೆ ಬದುಕುತ್ತಾ ಇರಬಹುದು ಮನೆಯಲ್ಲಿ. ಅಯ್ಯೋ, ನಾನೊಬ್ಬಳೇ ರಕ್ಷಣೆಯನ್ನು ಹೊಂದಿದ್ದೇನೆ, ನಾನೊಬ್ಬನೇ ರಕ್ಷಣೆಯನ್ನು ಹೊಂದಿದ್ದೇನೆ, ಯಾರೂ ಸಹ ಯೇಸು ಸ್ವಾಮಿಯ ಬಳಿಗೆ ಬರ್ತಾ ಇಲ್ಲ, ಯಾರೂ ಸಹ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿಕೊಂಡಿಲ್ಲ, ನಾನು ಎಷ್ಟು ವರ್ಷಗಳ ಕಾಲ ನಾನು ಹೀಗೆ ಬದುಕಬೇಕು ಎನ್ನುವಂಥದ್ದಲ್ಲ. ಎಲ್ಲರೂ ಸಹ ಬರ್ತಾರೆ. ಕೆಲವು ಸಾರಿ ಏನಂದ್ರೆ, ಈ ಸಂದರ್ಭ ಸನ್ನಿವೇಶವನ್ನು ಎದುರಿಸುವಂಥದ್ದೇ ನಮಗೆ ಕಷ್ಟ. ಆದ್ರೆ ಇಲ್ಲಿ ಯಾಕೋಬನು ಅದನ್ನು ಎದುರಿಸ್ತಾನೆ. ಎದುರಿಸೋಕ್ಕಿಂತ ಮೊದಲೇ ಹೇಳಿದ ಹಾಗೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ತಾನೆ ಮತ್ತು ಆತನು ಪ್ರಾರ್ಥನೆಯನ್ನ ಮಾಡ್ತಾನೆ. ಆತನು ಪ್ರಾರ್ಥನೆಯನ್ನ ಮಾಡುವಾಗ ಮಾಡಿದಂತ ವಾಗ್ದಾನವನ್ನು ಜ್ಞಾಪಿಸಿಕೊಂಡು ಆತನು ಪ್ರಾರ್ಥನೆಯನ್ನ ಮಾಡ್ತಾನೆ. ನನಗೆ ಒಂದು ಸ್ಟೋರಿ ಜ್ಞಾಪಕ ಬರ್ತಾ ಇದೆ. ಒಂದು ಸಾರಿ ಒಂದು ಆರ್ಟಿಕಲ್ ಅನ್ನು ನಾನು ಓದಬೇಕಾದ. ಒಂದು ಮಗು ತನ್ನ ತಂದೆಯ ಬಳಿಗೆ ಹೋಗ್ತಾನೆ. ತನ್ನ ತಂದೆಯ ಬಳಿಗೆ ಹೋಗಿ ಆ ಮಗು ಕೇಳುವಂತ ಪ್ರಶ್ನೆ ಏನಂದ್ರೆ, ಅಪ್ಪ, ನನ್ನ ಸ್ನೇಹಿತನ ಬರ್ತ್ಡೇ ಇದೆ, 2 ದಿನ ಬಿಟ್ಟು ನಾನು ಹೋಗ್ಬೇಕು, ದಯವಿಟ್ಟು ನನಗೆ ನೀವು ಒಪ್ಪಿಗೆಯನ್ನು ಕೊಡು. ಆಗ ತಂದೆ ಏನ್ ಮಾಡ್ತಾರೆ ಅಂದ್ರೆ, ಮಗ ಬಂದು ಕೇಳಿದ್ನಲ್ಲ ಅಂತ ಹೇಳಿ, ಆಯ್ತು ಮಗನೇ ಹೋಗು ಎಂಬುದಾಗಿ ಹೇಳ್ತಾರೆ. ಆ ಮಗು ಏನ್ ಮಾಡ್ತಾರೆ ಅಂದ್ರೆ, ಆ ಬರ್ತ್ಡೇಗೆ ಬೇಕಾದಂತ ಒಂದು ಉಡುಗೊರೆಯನ್ನ ಆ ಮಗು ಸಿದ್ಧಪಡಿಸ್ಕೊಳ್ತದೆ, ರ್ಯಾಪ್ ಮಾಡ್ಕೊಳ್ಳುತ್ತೆ ಗಿಫ್ಟ್ ಅನ್ನೆಲ್ಲ. ಏನ್ ಮಾಡುತ್ತೆ ಅಂದ್ರೆ, ಆ ಸಂಜೆ ಆ ಒಂದು ಬರ್ತ್ಡೇಗೆ ಆ ಮಗು ಹೋಗ್ಬೇಕಾದ್ರೆ ಆ ಸಿಚುವೇಶನ್ ಅಥವಾ ಸಂದರ್ಭ ಹೇಗಿರ್ತದೆ ಅಂದ್ರೆ, ಊರಲ್ಲೆಲ್ಲ ಎಲ್ಲದರಲ್ಲಿ ಬಿರುಗಾಳಿ ಬೀಸ್ತಾ ಇರ್ತದೆ, ಮಂಜು ಸುರಿತಾ ಇರ್ತದೆ, ಆಮೇಲೆ ಸಿಡಿಲುಗಳು ಮತ್ತೆ ಭೂಕಂಪವಾಗುವಂತ ಸನ್ನಿವೇಶ ಅಥವಾ ತುಫಾನು ಬರುವಂತ ಸನ್ನಿವೇಶ ಎಲ್ಲವೂ ನಡೀತಾ ಇರ್ತದೆ. ಆಗ ಅವರ ತಂದೆ ಮಗುವನ್ನ ಕರೀತಾರೆ. ಮಗುವನ್ನ ಕರೆದು ಹೇಳುವಂತದ್ದು ಏನಂದ್ರೆ, ಮಗನೇ, the environment seems to be in danger, please do not go, try to skip the party. ಅವ್ರು ಹೇಳುವಂತದ್ದು ಏನಂದ್ರೆ, ಮಗನೇ, ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನೋಡುವಾಗ ಬಹಳ ಕಷ್ಟವಾಗಿದೆ, ಹಾಗಾಗಿರೋದ್ರಿಂದ ನೀನೇನು ಈ ಬರ್ತ್ಡೇ ಸಂಭ್ರಮಕ್ಕೆ ಹೋಗ್ಬೇಕು ಅನ್ಕೊಂಡಿದೀಯಾ, ಒಂದು ವೇಳೆ ಅದನ್ನ ಬಿಟ್ಬಿಡು ನೀನು ಎಂಬುದಾಗಿ. ಹಾಗೆ ಹೇಳಿದ ತಕ್ಷಣ ಆ ಮಗುವಿಗೆ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಮುಖ ಹೇಗಾಗುತ್ತೆ, ಸ್ವಲ್ಪ ಸಪ್ಪಗಾಗುತ್ತೆ. ಅಯ್ಯೋ, ಆದ್ರೆ ಮಗು ಬಿಡೋದಿಲ್ಲ. ಮಗು ಹೇಳುತ್ತಿಲ್ಲ, ನಾನು ಹೋಗೇ ಬರ್ತೀನಿ, ಸ್ವಲ್ಪ ಜೋಪಾನವಾಗಿ ಹೋಗಿ ಬರ್ತೀನಿ ನಾನು. ಸರಿ, ಮಗು ಕೇಳ್ತಾರೆ ಅಂತೇಳಿ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಅಂದ್ರೆ, ಸರಿ ಆಯ್ತು ಮಗನೇ, ನೀನು ಹೋಗು ಅಂತ. ಸುಮಾರು 30 ನಿಮಿಷಗಳ ಕಾಲ ಆ ಮಗು ನಡ್ಕೊಂಡು ಆ ಬರ್ತ್ಡೇ ಇರುವಂತ ಮನೆಯ ಬಳಿಗೆ ಅದು ಹೋಗುತ್ತೆ. ಆ ಮನೆಗೆ ಹೋಗಿ ಆ ಮನೆಯಲ್ಲಿರುವಂತ ಆ ಕರಗಂಟೆ ಏನಿದೆ, ಕಾಲಿಂಗ್ ಬೆಲ್ ಅಂತ ನಾವೇನ್ ಹೇಳ್ತೇವೆ, ಅದನ್ನು ಒತ್ತುತ್ತೆ ಮಗು. ಒತ್ತುಬಿಟ್ಟು ಒಂದು ಸ್ವಲ್ಪ ಹೀಗೆ ಹಿಂದೆ ತಿರುಗುತ್ತೆ. ಹಿಂದೆ ತಿರುಗಬೇಕಾದ್ರೆ ಆ ಮನೆಯ ಕಡೆಗೆ ದೊಡ್ಡ ತುಫಾನು ಅದು ಬರ್ತಾ ಇರುವುದನ್ನ ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲಿ ತಂದೆ ಇರ್ತಾರೆ. ಯಾರ ತಂದೆ? ಆ ಮಗುವಿನ ತಂದೆ. ಯಾಕಂದ್ರೆ ಆ ಮಗುವಿನ ತಂದೆ ಆ ಮಗುವನ್ನೇ ಹಿಂಬಾಲಿಸ್ತಾ ಬಂತು. ಯಾಕೆಂದ್ರೆ ಫಾದರ್ ನೋಸ್ ದ ಸಿಚುವೇಶನ್ ಇಸ್ ನಾಟ್ ಗುಡ್. ಅಪ್ಪನಿಗೆ ಗೊತ್ತಿತ್ತು ಸಮಯ, ಸಂದರ್ಭ, ಸನ್ನಿವೇಶ ಇದು ಸರಿ ಇಲ್ಲ ಎಂಬುದಾಗಿ. ಯಾಕೋಬನ ವಿಷಯವಾಗಿಯೂ ಸಹ ದೇವರಿಗೆ ಗೊತ್ತಿತ್ತು. ನನ್ನ ಮಗನಾದಂತ ಯಾಕೋಬನು ಆತನು ಸಮಸ್ಯೆಯನ್ನು ಎದುರಿಸುವಂತವನಾಗಿರ್ತಾನೆ. ಏಸಾವನು ಆತನು 400 ಮಂದಿಯನ್ನು ಆತನು ಕರ್ಕೊಂಡು ಬರಬಹುದು, ಆದ್ರೆ ನನ್ನ ಮಗನನ್ನ ನಾನು ಕಾಪಾಡಬೇಕು. ಇನ್ ಎನಿ ಸಿಚುವೇಶನ್ ವಿ ಆರ್ ಲಿವಿಂಗ್, ಯಾವುದೇ ಸಂದರ್ಭ ಸನ್ನಿವೇಶದಲ್ಲಿ ಒಂದು ವೇಳೆ ನಾವು ಬದುಕಿದ್ರು ಸಹ ನಮ್ಮ ಕರ್ತನಾದಂತ ದೇವರು ನಮ್ಮ ಎಲ್ಲಾ ಸಂದರ್ಭವನ್ನ ಆತನು. ಆದ್ರೆ ನಾವು ಮಾಡಬೇಕಾಗಿರುವಂತ ಸಂಗತಿ ಏನು? ಸರೆಂಡರ್, ಬಿ ಕಾಂಪ್ಲೈನ್ಸ್, ಅನುಸರಣೆ ಮಾಡಿ. ಯೇಸು ಸ್ವಾಮಿ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡೋದಕ್ಕೆ ಪ್ರಯತ್ನ ಮಾಡಿ. ದೇವರೇ, ನಾನು ನಿನಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ದೇವರೇ, ನನ್ನ ಕುಟುಂಬವನ್ನು ಒಪ್ಪಿಸಿಕೊಡ್ತೇನೆ, ನನ್ನ ಬದುಕನ್ನು ಒಪ್ಪಿಸಿಕೊಡುತ್ತೇನೆ, ನನ್ನ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ನನ್ನ ಪರಿಸ್ಥಿತಿಯಿಂದ ನನ್ನನ್ನು ನಡೆಸು. ಯಾಕಂದ್ರೆ ನನಗೆ ಗೊತ್ತು, ಎಲ್ಲಾ ಸಮಯ ಸಂದರ್ಭದಲ್ಲಿ ನೀನು ಎಂತಹ ದೇವರು, ನೀನೊಬ್ಬನೇ ಸರಿಯಾದಂತಹ ದೇವರು ಎಂಬುದು. ನಂಬರ್ 3, 3ನೇ ವಿಷಯ, ಡು ನಾಟ್ ಬಿ ಸ್ಟಿಕ್ ನೆಕ್ಕೆಡ್. ದೇವರು ಆತನು ಯಾವಾಗಲೂ ಒಳ್ಳೆಯವನು, ನ್ಯಾಯವನ್ನು ತೀರಿಸ್ತಾನೆ ಮತ್ತು ಎಲ್ಲಾ ಸಂದರ್ಭದಲ್ಲಿ ದೇವರು ನಮ್ಮನ್ನು ಸುಧಾರಿಸ್ತಾರೆ. 3ನೇದು, ಮನುಷ್ಯನು ಇದ್ದಾನಲ್ಲ,
ಎಷ್ಟೇ ಹೇಳಿದ್ರು ನಾನು ಹಾಗೆ. ಅದು ದೇವರ ವಾಕ್ಯ ಹೇಳೋದು, ಡು ನಾಟ್ ಬಿ ಸ್ಟಿಫ್ ನೆಕ್ಡ್. ಗದರಿಸುವಂತ ಸಂದರ್ಭದಲ್ಲಿ ನಾವು ಹೋರೆ ಮಾಡಬಾರದು. ಕೆಲವು ಸಾರಿ ಈ ಹೋರೆ ಮಾಡುವಂತ ಕೆಲಸ ಯಾರದು ಗೊತ್ತಾ? ಮನೆಯಲ್ಲಿ ಮೊದಲನೇದಾಗಿ ಮಾಡೋದು ಯಾರು ಇದನ್ನ? ಮಕ್ಕಳು ಮಾಡ್ತಾರಲ್ಲ. ಅಪ್ಪ ಅಮ್ಮ ಏನಾದ್ರು ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ? ವಾಟ್ ದೇ ವಿಲ್ ಡೂ ನಾರ್ಮಲಿ? ಚಿಲ್ಡ್ರನ್ ವಿಲ್ ಟೆಲ್ ನೋ ಡ್ಯಾಡ್, ನೋ ಮಮ್, ನೋ ಗ್ರ್ಯಾನಿ, ನೋ ನನಗೆ ಅದು ಆಗೋದಿಲ್ಲ. ಆದ್ರೆ ದೇವರ ವಾಕ್ಯ ಹೇಳುವಂಥದ್ದು ಏನಂದ್ರೆ ನಾವು ಹಾಗಿರಬಾರ್ದಂತೆ. ಏನ್ ಹೇಳ್ತದೆ ನೋಡೋಣ ದೇವರ ವಾಕ್ಯ. ಪ್ರಾವರ್ಬ್ಸ್ ಚಾಪ್ಟರ್ 29 ವರ್ಸ್ 1. ಬಹಳವಾಗಿ ಗದರಿಸಿದರೂ ತಗ್ಗದವನು. ರೀಡ್ ಇನ್ ಇಂಗ್ಲಿಷ್. ಪ್ರಾವರ್ಬ್ಸ್ 29:1. Whoever remains stiff-necked after many rebukes will suddenly be destroyed without redeem. After many rebuke, suddenly what? Suddenly destroyed. Destroyed ಅಂದ್ರೆ ಏನು? ನಾಶ. ಮಕ್ಕಳ ಜ್ಞಾಪಕ ಇದೆಯಲ್ಲ, ಮನೆಯಲ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ದೊಡ್ಡವರು ಏನೇ ಹೇಳಿದ್ರು ಕೆಲವು ಸಾರಿ ರಿವರ್ಟ್ ಆಗ್ತಾರಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ಬಹಳ ಗದರಿಸಿದರೂ ತಗ್ಗದವನು ಏನಾಗ್ತಾನಂತೆ. ಕನ್ನಡದಲ್ಲಿ ಓದಿ. ಬಹಳವಾಗಿ ಗದರಿಸಿದರೂ ತಗ್ಗದವನು ಹೇಳದ ಹಾಗೆ ಪಕ್ಕನೆ ಏನಾಗುತ್ತೆ? ಮುರಿದು ಬೀಳುವನು. ಆದ್ರೆ ಇಲ್ಲಿ ಯಾಕೋಬನು ಹಾಗಿರ್ಲಿ ಇದ್ದ. ಯಾವಾಗ ಗೊತ್ತಾ? 24ನೇ ವಚನ ಓದಿ. 32-24. ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ 26 ಓದಿ. ಆ ಪುರುಷನು ನನ್ನನ್ನು ಬಿಡು, ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು. He was stubborn. ಯಾರು? ಯಾಕೋಬನು. ಆತನು ಹೇಳ್ತಾ ಇದ್ದಾನೆ, ಇಲ್ಲ ನಾನು ಆ ಪುರುಷನು ಗದರಿಸ್ತಾ ಇದ್ದಾನೆ. ದೇವದೂತರು ಹೇಳ್ತಾ ಇರುವಂತ ಮಾತು, ನನ್ನನ್ನು ಬಿಡು. ದೇವರು ಹೇಳ್ತಾ ಇರುವಂತದ್ದು, ನನ್ನನ್ನು ಬಿಡು ನೀನು. ಆದ್ರೆ ಯಾಕೋಬನು ಬಿಡ್ತಾ ಇಲ್ಲ. He was so stiff-necked. ಗದರಿಸಿದರೂ ಬಿಡದವನು. ಇವತ್ತು ಅನೇಕರು ಗದರಿಸ್ತಾರೆ ದೇವರ ವಾಕ್ಯದಲ್ಲಿ. ನಾವು ಸಹ ಅವುಗಳನ್ನು ಬಿಡಬಾರದು, ಹಿಡ್ಕೋಬೇಕು. ಇಲ್ಲ, ದೇವರ ವಾಕ್ಯ ಹೀಗೆ ಹೇಳ್ತದೆ, ನಾನು ಹಾಗೆ ಇರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳುವಂಥದ್ದು ಏನಂದ್ರೆ, 3ನೇ ಅಂಶ, ಡು ನಾಟ್ ಬಿ ಸ್ಟಿಫ್-ನೆಕ್ಡ್. ಬಿಡಬಾರದು. ಗದರಿಸಿದವರು ತಗ್ಗದವರು ನಾವು ಆಗಿರ್ಬೇಕು. ಅನೇಕರು ಹೇಳ್ಬೋದು, ಯೇಸು ಸ್ವಾಮಿಯನ್ನು ಬಿಡು ನೀನು. ನಾವು ಬಿಡಬಾರದು ಯೇಸು ಸ್ವಾಮಿ. 2 ಪೂರ್ವಕಾಲ ವೃತ್ತಾಂತ 30-8ನೇ ವಚನ. ಯೆಹೋವನಿಗೆ ಅಧೀನರಾಗಿರಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. 2 ಪೂರ್ವಕಾಲ ವೃತ್ತಾಂತ, ದ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 30 ವರ್ಸ್ 8. ಸಿಕ್ತಾ? ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿದವರಾಗಿರಬೇಡಿರಿ, ಯೆಹೋವನಿಗೆ ಅಧೀನರಾಗಿರಿ. ನಿಮ್ಮ ಪಿತೃಗಳ ಹಾಗೆ ನೀವೇನ್ ಮಾಡಬಾರದಂತೆ? ಮಣಿಯದವರಾಗಿರಬೇಡಿ. ಬೇರೆ ಬೇರೆ ವಿಷಯಗಳಿಗೆ ಮಣಿಯಬಾರದು, ಬೇರೆ ಬೇರೆ ಸಂಗತಿಗಳಿಗೆ ಮಣಿಯಬಾರದು. ದೇವರಲ್ಲದವುಗಳನ್ನ ದೇವರು ಎಂಬುದಾಗಿ ಅವರು ಆರಾಧನೆಯನ್ನು ಮಾಡಿದ್ದಾರೆ ನಿಮ್ಮ ಪಿತೃಗಳು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅವುಗಳಿಗೆ ನಾವು ಮಣಿಯಬಾರದು. ನೀವು ಯಾರಿಗೆ ಅಧೀನರಾಗಿರಬೇಕು? ದೇವರಿಗೆ. ಟು ಬಿ ಬ್ಲೆಸ್ಡ್, ಸರೆಂಡರ್. ನಾವು ಒಂದು ವೇಳೆ ಆಶೀರ್ವಾದವನ್ನು ಹೊಂದಬೇಕಾದ್ರೆ ನಾವು ಆತನಿಗೆ ಒಪ್ಪಿಸಿಕೊಡಬೇಕು. ಹಾಗಾಗಿರೋದ್ರಿಂದ ದೇವರ ವಾಕ್ಯದಲ್ಲಿ ನಾವು 3 ಅಂಶಗಳನ್ನು ನಾವು ಕಲಿತಿದ್ದೇವೆ. ಒಂದು ವೇಳೆ ನಾವುಗಳು ಅನುಸರಣೆಯನ್ನ ಮಾಡಿದ್ರೆ ನಮಗೆ ಆಶೀರ್ವಾದ. ಯಾಕೆಂದ್ರೆ ದೇವರು ಆತನು ನ್ಯಾಯವಂತನಾಗಿದ್ದಾನೆ. ದೇವರು ನಮ್ಮ ಎಲ್ಲಾ ಸಂದರ್ಭದಲ್ಲಿ ಆತನು ಸರಿಯಾದದನ್ನೇ ಆತನು ಮಾಡುವಂತವನಾಗಿದ್ದಾನೆ. 3ನೇದಾಗಿ, ಆತನು ಗದರಿಸಿದರೂ ಬಿಡದ ಹಾಗೆ ಯಾಕೋಬನು ಗಟ್ಟಿಯಾಗಿದ್ದ. ನಾವು ದೇವರನ್ನ ಬಿಡದೆ ನಾವು ಸಹ ಆತನಿಗೆ ಒಪ್ಪಿಸಿಕೊಡುವಂತವರಾಗಿರೋಣ. 4ನೇದು, ಕೊನೆಯದಾಗಿ ನಾವು ನೋಡುವಂಥದ್ದು, ಗಾಡ್ ಡಸ್ ನಾಟ್ ಗೋ ಬೈ ಅವರ್ ಥಿಂಕಿಂಗ್. ಕೆಲವು ಸಾರಿ ಏನಾಗುತ್ತೆ ಅಂದ್ರೆ, ನಾವೇನೋ ಒಂದು ಯೋಚನೆ ಮಾಡ್ತೀವಿ. ನಾವೇ ಒಂದು ಬಗೆದ್ರೆ
ದೈವ ಇನ್ನೊಂದು ಬಗೆ. ಒಂದು ಬಗೆದಂತೆ. ಇದೆಯಲ್ಲ ಈ ಮಾತು. ನಾನೊಂದು ಬಯಸಿದರೆ ದೇವರು ಮತ್ತೊಂದನ್ನ ಬಯಸುವಂತದ್ದು, ದೈವ ಇನ್ನೊಂದು ಬಯಸುವಂತದ್ದು ಎಂಬುದಾಗಿ. ಹಾಗಾಗಿರೋದ್ರಿಂದ ನಿಮ್ಮ ಆಲೋಚನೆ ನನ್ನ ಆಲೋಚನೆಗಳ ಹಾಗೆ ದೇವರದು ಎಂಬುದಾಗಿ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾವಾಗ ಯಾಕೋಬನು ಅನ್ಕೊಂಡ 20 ವರ್ಷಗಳಾದ ಮೇಲೆ ನಾನು ಹೋಗ್ತಾ ಇದ್ದೇನೆ, ಯಾವುದೇ ರೀತಿಯ ತೊಂದರೆ ಇಲ್ಲ, ನನ್ನ ಹತ್ರ ಇಷ್ಟೆಲ್ಲ ಆಸ್ತಿ ಇದೆ ಎಂಬುದಾಗಿ ಆತನು ಹೇಳ್ಕೊಂಡ. 200, 300, 40, 30, 20, 10 ಇಷ್ಟೆಲ್ಲ ಆಸ್ತಿ ಇದೆ, ಜೊತೆಗೆ 11 ಮಕ್ಕಳಿದ್ದಾರೆ, 4 ಜನ ಹೆಂಡತಿಯರಿದ್ದಾರೆ, ಹಾಳು ಕಾಳುಗಳಿದ್ದಾರೆ, ಸೇವಕರಿದ್ದಾರೆ, ನಾನೇ ಬಲು ಧನವಂತ ಆಸ್ತಿವಂತ ಎಂಬುದಾಗಿ ಅನ್ಕೊಂಡಿರಬಹುದು. ಬಟ್ ಹಿಸ್ ಥಿಂಕಿಂಗ್ ವಾಸ್ ನಾಟ್ ವಾಟ್ ಗಾಡ್ಸ್ ಥಿಂಕಿಂಗ್. ಯಾಕೋಬನು ಯೋಚನೆ ಮಾಡಿದಂಥದ್ದು ಅದು ದೇವರ ಯೋಚನೆ ಆಗಿರಲಿಲ್ಲ. ಬದಲಿಗೆ ಅಣ್ಣ ಬರುವಂತದನ್ನು ನೋಡ್ತೇವೆ. ಅಣ್ಣ 400 ಜನರಿಗೆ ಬರ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಅವನಿಗಿರುವಂತಹ ಕಳವಳವೇ ಇದೆ. ಆ ಸಂದರ್ಭದಲ್ಲಿ ದೇವರು ಸರಿಯಾಗಿ ನಿಲ್ಲುವಂಥದ್ದನ್ನು ನಿಮ್ಮ ನಮ್ಮ ಆಲೋಚನೆಗಳನ್ನ ಎಲ್ಲಾದ್ರೂ ಒಂದು ಕಡೆ ಹಾಕಿ ದೇವರ ಆಲೋಚನೆ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಅನೇಕರು ಕುಳಿತು ಮನೆಯಲ್ಲಿ ನೀವೇ ಯೋಚನೆ ಮಾಡ್ಕೊಳ್ತೀರಿ ಎಷ್ಟೋ ಸಾರಿ, ಇಲ್ಲ ಇಲ್ಲ ಈಗ ಮಾಡ್ಬಿಡೋಣ. ಬಟ್ ಆಲೋಚನೆಗಳೆಲ್ಲ ನೆರವೇರ್ತದ? ಆಗುತ್ತಾ? ಅದೇ ದೇವರಿಗೆ ಒಪ್ಪಿಸಿಕೊಡ್ರಿ. ತಡವಾದರೂ ಸಹ ಅದಕ್ಕೆ ಉತ್ತರವನ್ನ ಕೊಟ್ಟೇ ಕೊಡ್ತಾನೆ. ಹಾಗಾದ್ರೆ ಒಂದು ಪ್ರಶ್ನೆ, ಒಂದು ವೇಳೆ ನಾನು ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ರೆ ನಾನೇನನ್ನ ಪಡ್ಕೊಳ್ಬಹುದು? ಪ್ರಶ್ನೆ ಇದೆಯಲ್ಲ, ಇದು ಇದೆಯಾ? ಪ್ರಶ್ನೆ ಇಲ್ವಾ? ಆಯ್ತೆ. ನಾನು ನನ್ನ ಸ್ವಾಮಿಗೆ ನನ್ನನ್ನು ಒಪ್ಪಿಸಿಕೊಟ್ರೆ ಐ ಶುಡ್ ಬಿ ರಿವಾರ್ಡೆಡ್, ರೈಟ್? ನಾನು ನನ್ನ ಸ್ವಾಮಿಗೆ ನನ್ನನ್ನು ಒಪ್ಪಿಸಿಕೊಟ್ರೆ ನನಗೇನಾದ್ರೂ ಉಡುಗೊರೆ ಬೇಕೇ ಬೇಕು ನನ್ನ ಸ್ವಾಮಿಯಿಂದ. ಒಂದು ಹಾಡನ್ನ ನಾವು ಆಡಿದ್ವಲ್ಲ, ಆತನು ಒಂದು ವೇಳೆ ತನ್ನನ್ನೇ ತಾನು ಒಪ್ಪಿಸಿ ಕೊಡದೆ ಹೋಗಿದ್ದರೆ ಇವತ್ತು ನಾವು ಇಷ್ಟೆಲ್ಲ ಕುಳಿತುಕೊಳ್ತಿದ್ವ, ಇಲ್ಲಿ ಸಾಧ್ಯನೇ ಇಲ್ಲ, ನಾವು ಆರಾಧನೆಯನ್ನು ಮಾಡ್ತಿದ್ದೇವ? ಸಾಧ್ಯನೇ ಇಲ್ಲ. ಇದೇ ರಿವಾರ್ಡ್. ಆತನು ಒಪ್ಪಿಸಿಕೊಟ್ಟದ್ದರ ಉಡುಗೊರೆ ಇವತ್ತು ಸರ್ಜಾಪುರ ಸೈಲೋಪುರದ ಸಭೆಯಲ್ಲಿ ಕುಳಿತಿರುವಂತಹ ವಿಶ್ವಾಸಿಗಳಾಗಿರುವ ಫಲ. ಹಲ್ಲೆಲೂಯಾ. ಈ ಫಲವನ್ನ ಕಾಣುವುದಕ್ಕೆ ಆತನು ಈ ಲೋಕಕ್ಕೆ ಬಂದ, ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ. ಇವತ್ತು ನಾವುಗಳು ಆತನಿಗೆ ಒಪ್ಪಿಸಿಕೊಟ್ರೆ ಇನ್ನೆಷ್ಟರ ಮಟ್ಟಿಗೆ ನಾವು ಫಲಗಳನ್ನು ಕಾಣಬಹುದು. ನಂಬರ್ 1, ಆದಿಕಾಂಡ 32ನೇ ಅಧ್ಯಾಯ 26ನೇ ವಚನ. ಅಲ್ಲಿ ನಾವು ನೋಡ್ತೇವೆ ಏನಂದ್ರೆ, ನನ್ನನ್ನು ಬಿಡು ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ. ಯು ಹ್ಯಾವ್ ಟು ಬಿ ಡಿಟರ್ಮೈನ್ಡ್. ಅಂದ್ರೆ ನಾನು ಒಂದು ಹಠವನ್ನ, ನಾನು ಒಂದು ಛಲವನ್ನ ನಾನು ಸಾಧಿಸಬೇಕು ಯೇಸು ಸ್ವಾಮಿಗೋಸ್ಕರ, ಅಥವಾ ನನ್ನ ಕುಟುಂಬಕ್ಕೋಸ್ಕರ, ನನ್ನ ಸಂಬಂಧಿಕರಿಗೋಸ್ಕರ, ನನ್ನ ಬದುಕಿಗೋಸ್ಕರ, ನನ್ನ ಜೀವಿತಕ್ಕೋಸ್ಕರ ನಾನೇನಾದ್ರೂ ಮಾಡ್ಬೇಕೆನ್ನುವಂಥದ್ದನ್ನ ನಾವು ಇಟ್ಕೊಳ್ಬೇಕು. ಅದನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ಯಾವುದು ಬರೋದು? ಇಲ್ಲಿ ಯಾಕೋಬನಿಗೆ ಒಂದೇ ಇತ್ತು, ಈ ವಾಸ್ ಡಿಟರ್ಮೈನ್ಡ್. ನನ್ನನ್ನು ಆಶೀರ್ವದಿಸದ ಹೊರತು ನಿನ್ನನ್ನು ಏನ್ ಮಾಡೋದಿಲ್ಲ, ನಾನು ಬಿಡುವುದಿಲ್ಲ. ನಾವು ಇಷ್ಟರ ಮಟ್ಟಿಗೆ ಒಪ್ಪಿಸಿಕೊಟ್ಟು ನಾವು ಹೋರಾಟ ಮಾಡಬೇಕು. ಇಷ್ಟರ ಮಟ್ಟಿಗೆ ನಾವು ದೇವರ ವಿಷಯದಲ್ಲಿ ಅನುಸರಣೆಯನ್ನ ಮಾಡಬೇಕು. ನಾವು ಒಂದು ವೇಳೆ ನಾವು ಅನುಸರಣೆಯನ್ನ ಮಾಡದೆ ಹೋದ್ರೆ ಈ ಆಶೀರ್ವಾದ ಎನ್ನುವಂಥದ್ದು ಬೇಗ ಸಿಗೋದಿಲ್ಲ. ಕೆಲವು ಸಾರಿ ನಮ್ಮಲ್ಲಿರುವಂತಹ ಅನೇಕ ಸಮಸ್ಯೆಗಳನ್ನ ನಾವು ರಿಯಲೈಸ್ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಹೌದು, ನಾನು ಇಲ್ಲಿದ್ದೇನೆ. ಆದಿಕಾಂಡ 32ನೇ 27ನೇ ವಚನ ಓದಿ ಯಾರಾದ್ರು. ಆ ಪುರುಷನು ನಿನ್ನ ಹೆಸರೇನೆಂದು ಕೇಳಿದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ನೋಡಿ, ಅಲ್ಲೇ ಅಂತ ರಿಯಲೈಸ್ ಮಾಡ್ತೀವಿ. ಅಲ್ಲಿ ದೇವರು ಕೇಳುವಂತದ್ದು ಏನಂದ್ರೆ, ಕೆಲವು ಸಾರಿ ಅವರು ಕೇಳುವಂತದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಹೆಸರೇನು? ಯಾಕೋಬನು.
ಹಾಗಾದ್ರೆ ಮುಂದೆ ನೋಡ್ತೇವೆ there is a new identity. ಮುಂದೆ ಏನ್ ಹೇಳ್ತಾರೆ ವಚನ 28 ಓದಿ. ಯಾಕೋಬನಿಗಿಂತ ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು A new identity. ಎಲ್ಲವೂ ಹೋಯ್ತು, ಹಳೆದೇ ಹೊರಟೋಯ್ತು. ಇವತ್ತು ನಾವು ಯಾಕೋಬನ ಜನಾಂಗ ಎಂಬುದಾಗಿ ಕರಿತೇವೆ ಅಥವಾ ಇಸ್ರಾಯೇಲ್ ಜನಾಂಗ ಎಂಬುದಾಗಿ ಕರಿತೇವೆ? The complete identity has changed. ಯಾವಾಗ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಹೋರಾಡುವ. ನಿಮ್ಮ ಗುರುತುಗಳು ಬದಲಾಗಬೇಕು. ಈಗೂ ಇವರು ಯೇಸು ಸ್ವಾಮಿಯ ಮಕ್ಕಳು ಎಂಬುದಾಗಿ ಅಪೊಸ್ತಲರ ಕೃತ್ಯದಲ್ಲಿ ಕರೆಯುವಂತದ್ದನ್ನ ನಾವು ನೋಡ್ತೇವೆ. ಒಂದು ವೇಳೆ ಸರ್ಜಾಪುರದಲ್ಲೋ ಅಥವಾ ಹೊಸೂರು ರೋಡಲ್ಲೋ ಅತ್ತಿಬೇಲೆಯಲ್ಲೋ ತಿಮ್ಸಂದ್ರದಲ್ಲೋ ಬೆಂಗಳೂರು ರೋಡಲ್ಲೋ ಬಾಗ್ಲೂರು ರೋಡಲ್ಲೋ ಹೋರಾಡುವಂತ ನಮ್ಮನ್ನ ನೋಡಿ there should be an identity in the society. ಯಾಕೋಬನಿಗೆ ಬದಲಾದ ಹಾಗೆ ಇನ್ನು ಮುಂದೆ ನೀನು ಯಾಕೋಬನ ಎನಿಸಿಕೊಳ್ಳುವುದಿಲ್ಲ, ನೀನು ಇಸ್ರಾಯೇಲ್. ಆ ಹೆಸರಿನಿಂದಲೇ ಇವತ್ತು ಒಂದು ದೇಶ ಇರುವಂತದ್ದನ್ನ ನಾವು ನೋಡ್ತೇವೆ. ಆ ಹೆಸರಿನಿಂದಲೇ ಇವತ್ತು ಒಂದು ದೊಡ್ಡ ಜನಾಂಗ ಇರುವಂತದ್ದನ್ನ ನಾವು ನೋಡ್ತೇವೆ. ಆರ್ ವಿ ರೆಡಿ ಟು ಸರೆಂಡರ್ ಟು ಬಿ ಬ್ಲೆಸ್ಡ್ ಲೈಕ್ ಜೇಕಬ್? ಯಾಕೋಬನು ಆಶೀರ್ವದಿಸಲ್ಪಟ್ಟ ಹಾಗೆ ನಾವು ಆಶೀರ್ವಾದವನ್ನು ಹೊಂದೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವ? ಒಂದು ಹೊಸ ಗುರುತನ್ನ ದೇವರಿಂದ ನಾವು ತೆಗೆದುಕೊಳ್ತೇವ? 29ನೇ ವಚನ, ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಎಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. The blessings, a new blessings. ಒಂದು ಹೊಸ ಬದಲಾವಣೆಯನ್ನು ನಾವು ನೋಡ್ತೇವೆ. ಗುರುತೇ ಹೋಯಿತು, ಒಂದು ಹೊಸ ಆಶೀರ್ವಾದವನ್ನು ಅಲ್ಲಿ ಪಡ್ಕೊಳ್ತಾನೆ. ನಿನಗೇಕೆ ಇದನ್ನು ನಾನು ಆಶೀರ್ವದಿಸ್ತೇನೆ. 30ನೇ ವಚನದಿಂದ 32ನೇ ವಚನ ತನಕ ನಾವು ಓದುವಂತ ಸಂದರ್ಭದಲ್ಲಿ ಯಾಕೋಬನು ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯಲ್ ಎಂದು ಹೆಸರಿಟ್ಟನು. ಅವನು ಪೆನುಯಲನ್ನು ದಾಟುತ್ತಿರುವಾಗ ಸೂರ್ಯೋದಯವಾಯಿತು. ಅವನು ತೊಡೆಯ ನಿಮಿತ್ತ ಕುಂಟಿಕೊಂಡು ನಡೆದನು. ಆ ಪುರುಷನು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಇಸ್ರಾಯೇಲರು ಇಂದಿನವರೆಗೂ ತೊಡೆಯ ಕೀಲಿನ ಮೇಲಿರುವ ಸೊಂಟದ ಮಾಂಸವನ್ನು ತಿನ್ನುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳುವಂತದ್ದು ಏನೆಂದ್ರೆ ಅಲ್ಲಿ ಒಂದು ವಿಶೇಷವಾದಂತ ಬದಲಾವಣೆಯನ್ನು ನಾವು ನೋಡ್ತೇವೆ. ಅನೇಕ ಗುರುತುಗಳನ್ನ ಅಲ್ಲಿ ಕೊಡುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಓದಿದಂತ ಆ ವಾಕ್ಯ ಭಾಗವನ್ನು ನಾವು ಜ್ಞಾಪಿಸಿಕೊಳ್ಬೇಕಾದ್ರೆ ಇಟ್ಸ್ ಎ ಕಂಪ್ಲೀಟ್ ಸರೆಂಡರ್ ಅಂಡ್ ಕಂಪ್ಲೀಟ್ ಬ್ಲೆಸ್ಸಿಂಗ್ಸ್. ಇಲ್ಲಿ ನಾವು ನೋಡುವಂಥದ್ದು ಹೆಸರು ಬದಲಾಯಿತು, ಹೆಸರಿಂದ ಮನೆತನ ಬದಲಾಯಿತು, ಮನೆತನದ ಹೆಸರು ಬದಲಾಯಿತು, ಇಡೀ ಜನಾಂಗವೇ ಅದು ಸೃಷ್ಟಿಯಾಯಿತು. ಯಾವಾಗ ತನ್ನ ಹೋರಾಟದಲ್ಲಿ ಯಾಕೋಬನು ದೇವರಿಗೆ ಒಪ್ಪಿಸಿಕೊಟ್ಟದ್ದು. ನಾವು ಒಂದು ವೇಳೆ ಒಪ್ಪಿಸಿಕೊಟ್ರೆ ಮಾತ್ರ ನಮ್ಮಲ್ಲಿ ಇಂತಹ ಬದಲಾವಣೆಗಳಾಗಬೇಕು. ಹಾಗಾಗಿರೋದ್ರಿಂದ ದೇವರ ವಾಕ್ಯವನ್ನ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಈ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ. ನಾನು ನನ್ನನ್ನ ಒಪ್ಪಿಸಿಕೊಟ್ರೆ ಮಾತ್ರ ದೇವರು ನನ್ನನ್ನು ಆಶೀರ್ವದಿಸ್ತಾನೆ. ಕಾಂಪ್ಲೈಯನ್ಸ್ ಟು ಬಿ ಬ್ಲೆಸ್ಡ್, ಅನುಸರಿಸುವುದರಿಂದಲೇ ಆಶೀರ್ವಾದ. ಒಂದು ವೇಳೆ ಕ್ರಿಸ್ತನನ್ನ ಅನುಸರಿಸದೆ ಹೋದರೆ ಈ ರಕ್ಷಣೆಯ ಆಶೀರ್ವಾದದಿಂದ ನಾವು ವಂಚಿತರಾಗ್ತೇವೆ. ಮುಂದೆ ಇರುವಂತಹ ಭಯಂಕರವಾದಂತಹ ಆ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಬೇಕಾದ್ರೆ, ಆ ಪರಲೋಕದ ಬಾಧ್ಯಸ್ಥರು ನಾವು ಆಗ್ಬೇಕಾದ್ರೆ ಆತನನ್ನು ಅನುಸರಿಸಿ ನಾವು ಬದುಕುವಂತರಾಗ್ತೇವೆ. ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ನಾವು ಒಪ್ಪಿಸಿಕೊಟ್ಟರೆ ಖಂಡಿತವಾಗಿ ದೇವರು ನಮ್ಮನ್ನು ಆತನು ಆಶೀರ್ವದಿಸಿ ನಡೆಸ್ತಾನೆ. ಈ ಕನ್ನಡ ಸಂಗೀತ ಕೀರ್ತನೆಗಳಲ್ಲಿ ಒಂದು ಸಂಗೀತ ಇದೆ. ಆ ಸಂಗೀತವನ್ನ ಇಂಗ್ಲಿಷಲ್ಲಿಯೂ ಸಹ ಇದೆ. ಇಂಗ್ಲಿಷಲ್ಲಿ ಬಹಳ ಚೆಂದಾಗಿದೆ. ಮಕ್ಕಳಿಗೆ ಗೊತ್ತೇನೋ ಗೊತ್ತಿಲ್ಲ, ಅದು ವಿಶೇಷವಾದಂತ ರೀತಿಯಲ್ಲಿ 76ನೇ ಸಂಗೀತಗಳು. All to Jesus I surrender, all to Thee I freely give. ಯೇಸು ಸ್ವಾಮಿ ನೀಗೆ ನಾನು ಎಲ್ಲವ
ನಿನಗೆ ದಿವ್ಯ ಕರ್ತ ಕೊಡುವೆನಯ್ಯ. ಸಂಗೀತಗಾರನು ಹೇಳುವಂಥದ್ದು ಏನಂದ್ರೆ, ಒಬ್ಬ ವಿಶ್ವಾಸಿ ತನ್ನ ಎಲ್ಲ ಬದುಕಿನ ಸಂಗತಿಗಳನ್ನ ಆತನಿಗೆ ಒಪ್ಪಿಸಿಕೊಟ್ಟು ಬದುಕಬೇಕು. ದೇವರ ಮಕ್ಕಳೇ, ಈ ನಿಟ್ಟಿನಲ್ಲಿ ನಾವೆಲ್ಲರೂ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಮುಂದೆ ಆತನಿಗಿರುವಂತಹ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಮುಂದೆ ಇರುವಂತಹ ರಕ್ಷಣೆಯನ್ನ ನಾವು ಭದ್ರವಾಗಿ ಹಿಡಿದುಕೊಳ್ಳೋಣ. ರಕ್ಷಣೆ ಕೊಡಲ್ಪಟ್ಟಿದೆ, ಈ ರಕ್ಷಣೆಯನ್ನ ನಾವು ಭದ್ರವಾಗಿ ಹಿಡಿದುಕೊಳ್ಳೋಣ. ಒಂದು ವೇಳೆ ಇನ್ನೂ ಅನೇಕರು ಯಾರಾದರೂ ರಕ್ಷಣೆಯನ್ನು ಹೊಂದಿಲ್ವೋ, ನೀವು ಆತನಿಗೆ ಒಪ್ಪಿಸಿಕೊಳ್ಳಿ. ದೇವರೇ, ನಾನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ, ನನಗೆ ರಕ್ಷಣೆಯನ್ನು ಕೊಡಿ. ಆ ಮುಂದೆ ಬರುವಂತ ದೈವ ಕೋಪದಿಂದ ನನ್ನನ್ನು ತಪ್ಪಿಸಿ ನನ್ನನ್ನು ಆಶೀರ್ವದಿಸಿರಿ ಸ್ವಾಮಿ ಎಂಬುದಾಗಿ ಕೇಳುವಾಗ ಆತನು ಖಂಡಿತವಾಗಿ ಆತನು ಆಶೀರ್ವದಿಸ್ತಾನೆ ಅಥವಾ ಆತನು ನಡೆಸುವಂತನಾಗಿದ್ದಾನೆ. ದೇವರ ವಾಕ್ಯದಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಆಮೇಲೆ